ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಪ್ರೀತಿಯ ದೇವರ ಮಕ್ಕಳೇ, ಬೈಬಲ್ನಿಂದ ಒಂದು ಶ್ರೇಷ್ಠವಾದಂಥ ಸಂಗತಿಯನ್ನು ಆಲೋಚನೆ ಮಾಡಿ ಕಲಿತುಕೊಳ್ಳೋಣ. ಪಾಠದ ಹೆಸರೇನು ಅಂದರೆ, ಯಾರು ನಿನ್ನ ಶತ್ರು ಎಂಬುದಾಗಿ. ಮತ್ತೆ ಹೇಳ್ತಾ ಇದ್ದೀನಿ, ಯಾರು ನಿನ್ನ ಶತ್ರು ಎಂಬುದಾಗಿ. ಯಾಕೆ ನಾವು ಈ ಪಾಠವನ್ನು ಆಲೋಚನೆ ಮಾಡಬೇಕು ಅಂದರೆ, ಸರಿಯಾದಂಥ ರೀತಿಯಲ್ಲಿ ನಮ್ಮ ಶತ್ರು ಯಾರೋ ಎನ್ನುವಂಥದ್ದು ನಮಗೆ ತಿಳಿಯದೇ ಇರುವಂಥ ಕಾರಣ, ಮನುಷ್ಯರಿಗೂ ಕೂಡ ತಿಳಿಯದೇ ಇರುವಂಥ ಕಾರಣವೇ ಆಲೋಚನೆ ಮಾಡಬೇಕು. ಮನುಷ್ಯರಿಗೆ ಗೊತ್ತಿಲ್ವಾ ಶತ್ರು ಅಂದರೆ ಯಾರು? ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಶತ್ರು ಗೊತ್ತಿರುವಂಥ ಕಾರಣವೇ ನಾವು ಬಹಳವಾಗಿ ದ್ವೇಷ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದು ವೇಳೆ ಅಂದ್ಕೊಂಡ್ರೆ ಅದು ತಪ್ಪಾಗಿ ಹೋಗುತ್ತೆ. ಯಾಕೆ ಅಂತಂದರೆ, ಈ ಒಂದು ಮನುಷ್ಯರನ್ನು ಒಂದು ವೇಳೆ ನಿನ್ನ ಶತ್ರು ಯಾರು ಎಂಬುದಾಗಿ ಕೇಳಿದರೆ, ನಮ್ಮ ಪಕ್ಕದ ಮನೆಯವರೇ ಶತ್ರು ಎಂಬುದಾಗಿ ಹೇಳ್ತಾರೆ. ಇನ್ನು ಕೆಲವರು ನಮ್ಮ ಪಕ್ಕದ ಊರಿನವರು ಶತ್ರು ಎಂಬುದಾಗಿ ಹೇಳ್ತಾರೆ. ಗಂಡನನ್ನು ಕೇಳಿದರೆ ಹೆಂಡತಿಯ ಮೇಲೆ, ಹೆಂಡತಿಯನ್ನು ಕೇಳಿದರೆ ಗಂಡನ ಮೇಲೆ, ಒಂದು ದೇಶದವರನ್ನ ಕೇಳಿದರೆ ಇನ್ನೊಂದು ದೇಶದವರ ಮೇಲೆ ಇವರೇ ನಮ್ಮ ಶತ್ರುಗಳು ಎಂಬುದಾಗಿ, ಭಾರತದವರು ಪಾಕಿಸ್ತಾನದವರ ಮೇಲೆ, ಪಾಕಿಸ್ತಾನದವರನ್ನು ಕೇಳಿದರೆ ಭಾರತ ದೇಶವರೇ ನಮ್ಮ ಶತ್ರು ಎಂಬುದಾಗಿ ಹೇಳ್ತಾ ಇರ್ತಾರೆ. ಇನ್ನು ರಾಜಕೀಯ ನಾಯಕರನ್ನ ಕೇಳುವಂಥದ್ದಾದರೆ, ನಮ್ಮ ವಿರೋಧ ಪಾರ್ಟಿಯೇ ನಮಗೆ ಶತ್ರು ಎಂಬುದಾಗಿ ಹೇಳ್ತಾರೆ. ಏನೋ ಈ ಸಮಾಜದಲ್ಲಿ ಒಂದು ಉನ್ನತವಾಗಿ ಇರುವಂಥವರು, ಒಳ್ಳೆಯ ರೀತಿಯಲ್ಲಿ ಇರುವಂಥವರು ಅಂತ ಹೇಳಿ ಅಂದುಕೊಂಡು ಕವಿಗಳ ಬಳಿಗೆ ಹೋಗಿ, ಕವಿಗಳೇ ನಿಮಗೆ ಯಾರು ಶತ್ರುಗಳಿದ್ದಾರೆ ಎಂಬುದಾಗಿ ಕೇಳಿದ್ರೆ, ನಮ್ಮ ಕೋಪವೇ ನಮಗೆ ಶತ್ರು ಎಂಬುದಾಗಿ ಹೇಳ್ತಾರೆ. ಯಾಕೆ ಅಂತಂದರೆ, ಕೋಪ ಎನ್ನುವಂಥದ್ದು ಅವರು ರಚನೆ ಮಾಡುವಂಥ ಕವಿತೆಗಳಿಗಾಗಿರ್ಬೋದು, ಬೇರೆ ಯಾವುದೇ ಒಂದು ಹಾಡನ್ನು ಆಡುವಂಥದ್ದಾಗಿರ್ಬೋದು, ಈ ಒಂದು ವಿಷಯಗಳಿಗೆ ಅಡ್ಡಿ ಮಾಡುವಂಥ ಕಾರಣ ನಮ್ಮಲ್ಲಿ ಕೋಪ ಎನ್ನುವಂಥದ್ದು ಇರಬಾರ್ದು. ಆಗಿರುವಂಥ ಕಾರಣ ನಮ್ಮಲ್ಲಿ ಕೋಪ ಇದೆ. ಆದ್ದರಿಂದ ಈ ಒಂದು ಕೋಪವೇ ನಮ್ಮ ಶತ್ರು ಎಂಬುದಾಗಿ ಹೇಳ್ತಾರೆ. ನಾವು ಸಾಮಾನ್ಯವಾಗಿ ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ಸತ್ಯವನ್ನು ಹಿಡಿದಂಥ ನಾವು, ಕೋಪ ಒಂದೇ ಶತ್ರು ಆದರೆ ಕಾಮ, ಕ್ರೋಧ, ಮದ, ಮಾತ್ಸರ್ಯ ಎನ್ನುವಂಥವುಗಳಿದೆ. ಇವೆಲ್ಲವೂ ಏನಾದರೂ ಮಿತ್ರರಾಗೋದಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ಆಗಿರುವಂಥ ಕಾರಣ ಇವ್ರು ಹೇಳಿರುವಂಥ ಮಾತುಗಳು ಯಾವಾದರೂ ಸರಿಯಾ? ಈ ಮನುಷ್ಯರೆಲ್ಲ ನಮ್ಮ ಶತ್ರುಗಳು ಇಂಥವರೇ ಎಂಬುದಾಗಿ ಹೇಳ್ತಾರಲ್ಲ, ಈ ಮಾತುಗಳು ಸರಿಯಾದಂಥವುಗಳ ಇಲ್ಲ ಸರಿಯಾದಂಥವುಗಳು ಅಲ್ವಾ ಎಂಬುದಾಗಿ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ಒಂದಂತೂ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ವಿಚಾರ ಇದೆ. ಅದೇನು ಅಂದರೆ, ಯಾರಿಂದ ನಮಗೆ ಪ್ರಮಾದ ಎನ್ನುವಂಥದ್ದು ಹೊಂಚಿ ಇದೆಯೋ, ಯಾರಿಂದ ನಮಗೆ ಕೇಡು ಎನ್ನುವಂಥದ್ದು ಹೊಂಚಿದೆಯೋ ಅವರೇ ನಿಜವಾದಂಥ ಶತ್ರು ಎಂಬುದಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಆಲೋಚನೆ ಮಾಡಿ ನಾನು ಹೇಳಿದಂಥ ಮಾತನ್ನ, ಯಾರಿಂದ ನಮಗೆ ಕೇಡು ಎನ್ನುವಂಥದ್ದು ಹೊಂಚಿದೆಯೋ ನಿಜವಾಗ್ಲೂ ಅವರೇ ಶತ್ರು. ಆದರೆ ಈ ಕೇಡು ಎನ್ನುವಂಥದ್ದು ಮನುಷ್ಯರಿಂದ ಹೊಂಚಿದೆಯಾ? ಇಲ್ಲ ಮನುಷ್ಯರಿಂದ ಹೊಂಚಿರುವಂಥದ್ದಾದರೆ ಅದು ಭೀಕರವಾಗಿ ಇರುತ್ತಾ, ಹೆಚ್ಚಿನದಾಗಿ ಇರುತ್ತಾ? ಇಲ್ಲ ಬೇರೆ ಯಾರಿಂದ ಕೇಡು ಎನ್ನುವಂಥದ್ದು ಸಿದ್ಧವಾಗಿದ್ರೆ ಅದು ಆ ಕೇಡು ಹೆಚ್ಚಿನದಾಗಿರುತ್ತಾ? ಯಾರಿಂದ ಕೇಡು ಹೆಚ್ಚಾಗಿ ಇರುತ್ತೋ, ಯಾರಿಂದ ಭಯಂಕರವಾದಂಥ ಕೇಡು ನಮಗೆ ಕಾದಿರುತ್ತೋ ಅವರೇ ನಮ್ಮ ನಿಜವಾದ ಶತ್ರು ಅಂತೇಳಿ ಒಂದು ಮಾತಿನಲ್ಲೇ ನಾವು ತೀರ್ಮಾನ ಮಾಡ್ಕೋಬೇಕು. ಈಗ ಇಷ್ಟು ಜನಗಳ ಉತ್ತರದಲ್ಲಿ ನಮ್ಮ ಪಕ್ಕದ ಮನೆಯವರು, ನಮ್ಮ ದೇಶದವರು, ವಿರೋಧ ಪಾರ್ಟಿಯವರು ಎಂಬುದಾಗಿ ಹೇಳಿದ್ರಲ್ಲ, ಇಷ್ಟು ಜನಗಳಲ್ಲಿ ನಮಗೆ ಅತಿಯಾಗಿ ಭಯಂಕರವಾದಂಥ ರೀತಿಯಲ್ಲಿ ತೊಂದರೆ ಮಾಡುವಂಥ, ಭಯಂಕರವಾದಂಥ ರೀತಿಯಲ್ಲಿ ಕೇಡನ ಮಾಡುವಂಥವರು ಯಾರು ಇಷ್ಟು ಜನಗಳಲ್ಲಿ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ನಮಗೆ ಸರಿಯಾದಂಥ ಉತ್ತರ ದೊರಕದೇ ಇರ್ಬೋದು, ಅರ್ಥ ಮಾಡಿಕೊಳ್ಳಕ್ಕಾಗದೇ ಇರ್ಬೋದು. ಆದರೆ ಬೈಬಲನ್ನು ಆಲೋಚನೆ ಮಾಡಿದ್ರೆ, ದೇವರು ಮನುಷ್ಯನಿಗೆ ಯಾವ ರೀತಿಯಾಗಿ ಬದುಕಿ ಭೂಮಿ ಮೇಲೆ ಮನುಷ್ಯನು ಬರಬೇಕು ಎನ್ನುವಂಥ ರೀತಿಯಲ್ಲಿ ಬರೆಸಿಕೊಟ್ಟಿರುವಂಥ ಈ ಒಂದು ದೈವ ಗ್ರಂಥವನ್ನ ಕೇಳಿದ್ರೆ, ದೇವರನ್ನೇ ಕೇಳಿದ್ರೆ ಒಂದೇ ಮಾತು ಹೇಳ್ಬೇಕು ಅಂದ್ರೆ, ದೇವರೇ ನಮಗೆ ಶತ್ರು ಯಾರು, ಯಾರಿಂದ ನಮಗೆ ಅತಿಯಾಗಿ ಕೇಡು ಹೊಂಚಿದೆ ಎಂಬುದಾಗಿ ನಾವು ಒಂದು ವೇಳೆ ದೇವರನ್ನ ಕೇಳುವಂಥದ್ದಾದರೆ, ಬೈಬಲ್ ಎನ್ನುವಂಥದ್ದು ಕೆಲವು ಮಾತುಗಳನ್ನು ತಿಳಿಸುತ್ತೆ. ಆ ಮಾತುಗಳನ್ನು ಒಂದ್ಸಾರಿ ಗಮನಿಸಿ. ಯಾಕೋಬನ ಗ್ರಂಥ 4ನೇ ಅಧ್ಯಾಯ 1ನೇ ವಚನವನ್ನ ಗಮನಿಸಿ. ಯಾಕೋಬನ ಗ್ರಂಥ 4ನೇ ಅಧ್ಯಾಯ 1ನೇ ವಚನವನ್ನ, ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ಇಲ್ಲಿ ಗಮನಿಸಿ, ಏನೈತೆ? ಯುದ್ಧಗಳು ಕಾದಾಟಗಳು. ಯುದ್ಧಗಳು ಹುಟ್ಟುತ್ತಾ? ದೇವರು ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಯುದ್ಧಗಳು ಹುಟ್ಟುತ್ತೆ, ಕಾದಾಟಗಳು, ಜಗಳಗಳು ಹುಟ್ಟುತ್ತೆ. ಇದು ಎಲ್ಲಿಂದ ಹುಟ್ಟುತ್ತೆ?
ಅಂದ್ರೆ ಮುಂದೆ ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶಗಳಿಂದಲೇ ಅಲ್ಲವೇ, ನಿಮ್ಮ ಇಂದ್ರಿಯಗಳಲ್ಲಿ ಹುಟ್ಟುವಂತ ಭೋಗಾಶಗಳಿಂದಲೇ. ಅಂದ್ರೆ ನಮ್ಮ ಇಂದ್ರಿಯಗಳು ಅಂದ್ರೆ ಏನು? ನಮ್ಮ ಅವಯವಗಳು. ಇದರಿಂದ ಭೋಗಾಶಗಳು ಹುಟ್ಟುತ್ತಾ? ಭೋಗಾಶಗಳು ಹುಟ್ಟುತ್ತೆ. ಈ ಒಂದು ದೇಶ ನಮಗೆ ಬೇಕು. ಯಾಕೆಂತಂದ್ರೆ ಕೆಲವರ ಆಲೋಚನೆ ಇವತ್ತಿಗೂ ಕೂಡ ಪ್ರಪಂಚವನ್ನು ಆಳ್ವಿಕೆ ಮಾಡಬೇಕು ಎನ್ನುವಂತ ಆಲೋಚನೆಯಿಂದ ಮೆರಿತಾ ಇರುವಂತವರು ಇದ್ದಾರೆ. ಅದಕ್ಕೋಸ್ಕರವೇ ದೇಶಗಳ ನಡುವೆ ಯುದ್ಧಗಳು ಭೀಕರವಾಗಿ ನಡೀತಾ ಇರ್ತದೆ. ಆಲೋಚನೆ ಮಾಡಿ, ಮನುಷ್ಯನ ಇಂದ್ರಿಯಗಳಿಂದ ಭೋಗಾಶೆ ಎನ್ನುವಂಥದ್ದು ಹುಟ್ಟುವಂತ ಕಾರಣ, ಆ ಭೋಗಾಶೆಯನ್ನು ತೀರಿಸಿಕೊಳ್ಳುವುದು ಕಷ್ಟವಾಗಿರುವಂತ ಕಾರಣ ಯುದ್ಧಗಳು ನಡೆಯುತ್ತೆ, ಕಾದಾಟಗಳು ನಡೆಯುತ್ತೆ, ಕಳ್ಳತನಗಳು ನಡೆಯುತ್ತೆ, ಯಾವುದೋ ಭೀಕರವಾದಂಥ ಕಾರ್ಯಗಳು ನಡೆಯುತ್ತೆ. ಅಂದ್ರೆ ಮನುಷ್ಯನಿಗೆ ಕೆಟ್ಟ ಆಲೋಚನೆ, ದುಡ್ಡಿನ ಮೇಲೆ ಆಸೆ ಹುಟ್ಟಿತು ಅಂದ್ಕೊಳ್ಳಿ, ಇದು ಭೋಗಾಶೆ. ಭೋಗವಾಗಿ ಬದುಕಬೇಕು. ಇದಕ್ಕೆ ಈ ದುಡ್ಡಿನ ಮೇಲೆ ಆಸೆ ಹುಟ್ಟಿದಂಥ ಸಮಯದಲ್ಲಿ ಆತನು ದುಡಿದು ಬಹಳ ದುಡ್ಡನ್ನ ಅತಿ ಬೇಗನೆ ಸಂಪಾದನೆ ಮಾಡಿಕೊಳ್ಳುವಂಥದ್ದು ಕಷ್ಟವಾಗಿರುವಂಥ ಕಾರಣ ಕೆಟ್ಟ ದಾರಿಯನ್ನು ಇಡುವಂಥದ್ದು. ಕಳ್ಳತನ ಆಗಿರ್ಬೋದು, ಸುಲಿಗೆ ಆಗಿರ್ಬೋದು, ಇನ್ನೊಬ್ಬರನ್ನ ಮೋಸಪಡಿಸುವಂಥದ್ದಾಗಿರ್ಬೋದು, ಇಲ್ಲ ಯಾರೋ ಥರ ಲಂಚ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಇದು ಯಾವುದೋ ಒಂದು. ಅಂದ್ರೆ ಈ ಲಂಚ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಈ ಸುಲಿಗೆ ಮಾಡುವಂಥದ್ದಾಗಿರ್ಬೋದು, ಕೆಟ್ಟತನವನ್ನು ನಡೆಸುವಂಥದ್ದಾಗಿರ್ಬೋದು, ಕಳ್ಳತನವನ್ನು ಮಾಡುವಂಥದ್ದಾಗಿರ್ಬೋದು, ಇದನ್ನೇನಾದ್ರೂ ದೇವರು ಮೆಚ್ಚುತ್ತಾನ? ದೇವರು ಇದನ್ನು ಒಪ್ಪಿಕೊಳ್ತಾನ? ಸರಿ, ನೀನು ಈ ರೀತಿಯಾಗಿ ಬದುಕು ಎಂಬುದಾಗಿ ಹೇಳ್ತಾನ ಅಂದ್ರೆ ಇಲ್ಲ. ದೇವರು ಇವುಗಳನ್ನ ಒಪ್ಪಲ್ಲ. ದೇವರು ಇವುಗಳನ್ನ ಒಪ್ಪಲ್ಲ. ಆದ್ರೆ ಮನುಷ್ಯ ಮಾತ್ರ ಇದನ್ನ ಮಾಡ್ತಾನೆ ಅಂದ್ರೆ ಏನರ್ಥ? ಏನೋ ಮನುಷ್ಯ ಮಾಡ್ಬಿಟ್ಟಿದ್ದಾನೆ ಅಂತ ಹೇಳಿ ದೇವರು ಬಿಟ್ಬಿಡ್ತಾನ? ಬಿಡದೇ ಇಲ್ಲ ಆತನು. ಯಾಕಂದ್ರೆ ಯಾಜಕ ಕಂಡ 11ನೇ ಅಧ್ಯಾಯ 2ನೇ ವಚನಗಳಲ್ಲಿ ಸ್ಪಷ್ಟವಾಗಿ ಆತನ ಹಳೆಯ ಕಾಲದಲ್ಲಿ ಆತನು ಏನ್ ಹೇಳಿದ್ದಾನೆ ಅಂದ್ರೆ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರ್ಬೇಕೆಂಬುದಾಗಿ ಹೇಳಿದ್ದೇನೆ. ಅಂದ್ರೆ ಇದು ಆಜ್ಞೆ, ದೇವರು ಮನುಷ್ಯನಿಗೆ ಕೊಟ್ಟಿರುವಂತ ಆಜ್ಞೆ, ನೀವು ಪರಿಶುದ್ಧವಾಗಿ ಬದುಕಬೇಕು ಅಂತ. ಹೊಸ ಒಡಂಬಡಿಕೆಗೆ ಬಂದ್ರೆ ನಿನ್ನಂತೆ ನಿನ್ನ ನೆರೆಯವನನ್ನ ಪ್ರೀತಿಸು ಎಂಬುದಾಗಿ ದೇವರು ಹೇಳಿದ್ದಾನೆ. ಅಂದ್ರೆ ಈ ಮನುಷ್ಯನು ಇನ್ನೊಬ್ಬ ಮನುಷ್ಯನನ್ನ ಪ್ರೀತಿ ಮಾಡಬೇಕಾಗಿರುವಂತವನು ಆತನ ದ್ವೇಷ ಮಾಡಿದ್ರೆ ದೇವರು ಸಹಿಸ್ತಾನ? ಆತನಿಗೆ ಮೋಸ ಮಾಡಿದ್ರೆ ಸಹಿಸ್ತಾನ? ಒಬ್ಬ ಮನುಷ್ಯನ ಇನ್ನೊಬ್ಬ ಮನುಷ್ಯನಿಗೆ ಅನ್ಯಾಯವನ್ನು ಮಾಡಿದ್ರೆ ದೇವ್ರು ಸಹಿಸ್ತಾನ? ಸಹಿಸಲ್ಲ. ದೇವ್ರು ಏನ್ ಮಾಡ್ತಾನೆ? ನಿಮ್ಮೆಲ್ಲವನ್ನ ಮಾಡಿದಕ್ಕೆ ಶಿಕ್ಷೆ ಕೊಡ್ತಾನ? ಖಂಡಿತವಾಗ್ಲೂ ಎಲ್ಲಾ ಪಾಪಿಗಳಿಗೆ ಶಿಕ್ಷೆ ಕೊಡ್ತಾನೆ ಎನ್ನುವಂಥದ್ದು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿರುವಂತ ವಿಚಾರ. ಅಂದ್ರೆ ಆಲೋಚನೆ ಮಾಡಿ, ಈ ತಪ್ಪುಗಳಿಂದ ನಮಗೆ ಶಿಕ್ಷೆ ಎನ್ನುವಂಥದ್ದು ಬಂತು. ಈ ಶಿಕ್ಷೆ ಎನ್ನುವಂಥದ್ದು ಬರೋದಕ್ಕೆ ಕಾರಣ ಏನು? ನಮ್ಮ ಇಂದ್ರಿಯಗಳಲ್ಲಿ ಹುಟ್ಟಿದಂತ ಭೋಗ ಆಶೆ. ಈ ಮಾತನ್ನು ಸ್ಪಷ್ಟವಾಗಿ ಇನ್ನೊಂದ್ಸತಿ ಓದಿ ಅದನ್ನ 4ನೇ 1ನೇ ವಚನವನ್ನ. ನಮ್ಮ ಇಂದ್ರಿಯಗಳಲ್ಲಿ ಹುಟ್ಟುವಂತ ಭೋಗಾಶಗಳಿಂದ ಇವೆಲ್ಲ ಆಗುತ್ತಂತೆ. ಅಂದ್ರೆ ಈ ಶರೀರದಿಂದ ಹುಟ್ಟಿದಂತ ಈ ಕೋರಿಕೆಗಳಿಗೆ ನಾವು ನರಕದ ಪಾಲಾದ್ವಾ? ಹೌದು ಅನ್ನೋಂಥ ಮಾತನ್ನ ಸ್ಪಷ್ಟವಾಗಿ ತಿಳಿಸ್ತಾ ಐತೆ ಇಲ್ಲಿ. ಮತ್ತೆ 8ನೇ ವಚನವನ್ನ ಗಮನಿಸಿ, ಅದರಲ್ಲೇನೆ ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. ಪಾಪಿಗಳೇ ನಿಮ್ಮ ಕೈಗಳನ್ನ ಶುಚಿ ಮಾಡಿಕೊಳ್ಳಿರಿ. ಎರಡು ಮನಸ್ಸುಳ್ಳವರೇ ನಿಮ್ಮ ಹೃದಯಗಳನ್ನ ನಿರ್ಮಲ ಮಾಡಿಕೊಳ್ಳಿರಿ. ಇಲ್ಲಿ ಗಮನಿಸಿ, ಕಣ್ಣು ಏನ್ ನೋಡುತ್ತೋ ಮನಸ್ಸು ಅದನ್ನ ಆಶೆ ಪಡುತ್ತೆ. ಅದಕ್ಕೆ ದೇವರು ಏನ್ ಹೇಳ್ತಿದ್ದಾನೆ? ನಿಮ್ಮ ಹೃದಯಗಳನ್ನ ಶುಚಿ ಮಾಡಿಕೊಳ್ಳ್ರಿ. ನಿಮ್ಮ ಹೃದಯಗಳಲ್ಲಿ ದೇವರ ಮಾತಿಗಿರ್ಬೇಕೇ ಹೊರತು ಬೇರೆ ಕೆಟ್ಟ ಆಸೆಗಳು, ಕೆಟ್ಟ ಆಲೋಚನೆಗಳು, ಕೆಟ್ಟದಾದಂತ ರೀತಿಯಲ್ಲಿ ಕೆಲಸ ಮಾಡುವಂತ ಕಾರ್ಯಗಳು ನಿಮ್ಮಲ್ಲಿ ಇರಬಾರ್ದು ಎಂಬುದಾಗಿ ದೇವರು ಹೇಳ್ತಾ ಇದ್ದೇನೆ. ಮುಂದೆ ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿರಿ. ಗಮನಿಸಿ, ಅಂದ್ರೆ ಮನುಷ್ಯನ ಇಂದ್ರಿಯಗಳಲ್ಲಿ ಹುಟ್ಟಿದಂತ ಭೋಗಾಶಗಳಿಂದ ಮನುಷ್ಯನು ನರಕಕ್ಕೆ ಹೋಗುವಂತ ಕಾರ್ಯವು ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ. ಆಲೋಚನೆ ಮಾಡಿ, ಯಾವುದೇ ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನನ್ನ ದ್ವೇಷ ಮಾಡ್ತಾನೆ ಅಂದ್ಕೊಳ್ಳಿ. ಈಗ ನನಗೆ ಯಾರೋ ಒಬ್ಬ ನನ್ನಂತ ಶರೀರದಿಂದ ಇರುವಂತ ವ್ಯಕ್ತಿಯನ್ನ ನನಗೆ ಶತ್ರು ಅಂದ್ಕೊಂಡ್ರೆ, ವೈರಿ ಅಂದ್ಕೊಂಡ್ರೆ, ಆತನು ಸ್ವಲ್ಪ ಕಾಲ ನನ್ನ ದ್ವೇಷ ಮಾಡ್ಬೋದು. ಅನಂತರ ಆತನ ಮನಸ್ಸನ್ನು ಮಾರ್ಪಡಿಸಿಕೊಂಡು ದ್ವೇಷ ಮಾಡದಲೇ ಇರ್ಬೋದು. ಯಾಕೆಂದ್ರೆ ಎಷ್ಟೋ ಜನ ಆ ರೀತಿಗೆ ಭೂಪ್ರಪಂಚದಲ್ಲಿ ವಾಸ್ತವವಾಗಿ ದ್ವೇಷ ಮಾಡಿರುವಂಥದ್ದು ಉಂಟು. ತರುವಾಯ ಅವರ ಪಶ್ಚಾತ್ತಾಪ ಪಟ್ಟು ಒಂದಾಗಿರುವಂಥದ್ದು ಉಂಟು. ಯಾಕೆಂದ್ರೆ ಕೋರ್ಟ್ಗಳಲ್ಲೂ ಕೂಡ ಎಷ್ಟೋ ಜನ ಕೇಸುಗಳನ್ನು ಹಾಕೊಂಡು ವಾದಿಸ್ತಾ ಇದ್ದಂಥ ಸಮಯದಲ್ಲಿ
ರಾಜಿಯಾಗಿ ಹೋಗ್ತಾರೆ. ಅಂದ್ರೆ ಅವ್ರು ಒಪ್ಕೊಂಡಿದಾರ, ಸರಿ ಬಿಡು ಸಮಾಧಾನ ಆಗೋಣ ಅಂತೇಳಿ ಸಮಾಧಾನ ಆಗಿದ್ದಾರೆ ಅಂದ್ರೆ ಹೌದು. ಆದ್ರೆ ವೈರಿಗಳು ಅಂತೇಳಿ ಅಂದ್ಕೊಂಡಿದ್ದಂಥವ್ರು ಮಿತ್ರರಾಗಿ ಸಮಾಧಾನರಾಗಿದ್ದಾರ? ಹೌದು. ಇದು ವಾಸ್ತವಾದಂಥ ಸಂಗತಿ. ಆಲೋಚನೆ ಮಾಡಿ ಇವ್ರು ಬದಲಾಗೋದ್ರ ಅಂದ್ರೆ ಇಂಥ ವೈರಿಗಳು ಸ್ವಲ್ಪ ಕಾಲ ಮಾತ್ರವೇ ಇರ್ತಾರೆ. ಇಲ್ಲ ಒಂದು ವೇಳೆ ಇರುವಂಥದ್ದಾದ್ರೆ ಅವ್ರು ಶಾಶ್ವತವಾಗಿ ದ್ವೇಷ ಮಾಡ್ತಾರೆ ಅಂದರೆ ನಾವು ಸಾಯುವಂಥ ಮಟ್ಟಿಗೆ ದ್ವೇಷ ಮಾಡ್ಬೋದು. ಇನ್ನೂ ಕೆಲವರಲ್ಲಿ ಏನಿರ್ತದೆ ಅಂದ್ರೆ ಅವರ ಮಕ್ಕಳಿಗೆ ಇದನ್ನು ಮಾಡುವಂತ ಕಾರಣ, ಬೋಧನೆ ಮಾಡುವಂತ ಕಾರಣ, ಈ ಹಿರಿಯರು ತಪ್ಪನ್ನ ಬೋಧನೆ ಮಾಡುವಂತ ಕಾರಣ ಅವರ ಮೇಲೆ ದ್ವೇಷವನ್ನು ಮಾಡ್ತಾ ಒಂದು 2-3 ತಲೆಮಾರುವರೆಗೆ ಬರ್ಬೋದು. ಆದ್ರೆ ಈಗ ನಾವು ಭೋಗಾಶಗಳಿಂದ ಹುಟ್ಟಿದಂತ ಈ ಒಂದು ತಪ್ಪುಗಳು ಶಾಶ್ವತವಾದಂಥ ನರಕಕ್ಕೆ ನಮ್ಮ ಆತ್ಮ ಗುರಿಯಾಗುವಂಥ ರೀತಿಯಲ್ಲಿ ಈ ಶರೀರದಿಂದ ಹುಟ್ಟಿದಂಥ ಭೋಗಾಶಗಳೇ ಕಾರಣವಾಯಿತು. ಭೋಗಾಶಗಳಿಂದಲೇ ನಾವು ನರಕಕ್ಕೆ ಹೋಗ್ಬೇಕಾಯಿತು ಎನ್ನುವಂಥ ಮಾತು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಇಷ್ಟು ಮಾತ್ರ ಅಲ್ಲ, ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿ. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನವನ್ನ. ಮನುಷ್ಯನ ಒಳಗಿನಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುತ್ತೆ. ಮನುಷ್ಯನ ಒಳಗಿಂದ ಹೊರಡುವಂಥದ್ದು ಮನುಷ್ಯನನ್ನ ಹೊಲೆ ಮಾಡುತ್ತಂತೆ, ಕೆಡಿಸುತ್ತಂತೆ, ಹಾಳು ಮಾಡುತ್ತಂತೆ. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನ ಒಳಗಿಂದ. ಗಮನಿಸಿ, ಮನುಷ್ಯರ ಮನಸ್ಸಿನೊಳಗಿಂದ, ನಮ್ಮ ಆಲೋಚನೆಯಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆದರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆ ಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ, ಇವೇ ಮೊದಲಾದವುಗಳು ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಮನುಷ್ಯನ ಒಳಗಿಂದ ಹೊರಟು ಮನುಷ್ಯನನ್ನ ಹೊಲೆ ಮಾಡುತ್ತವೆ. ಗಮನಿಸಿ ಏನಿದೆಯೋ ಅಂದ್ರೆ ಈ ಲೀಸ್ಟ್ ಹಾಕೊಳ್ಳಿ. ಈ ಲೀಸ್ಟ್ ಎಲ್ಲ ಎಲ್ಲಿದೆಯಂತೆ? ಮನುಷ್ಯನ ಒಳಗಿನಿಂದಲೇ ಹೊರಡುತ್ತೆ ಇದೆಲ್ಲನ ಅಂತ. ಇವೆಲ್ಲ ತಪ್ಪುಗಳನ್ನ ಮಾಡಿದ್ರೆ ಮನುಷ್ಯ ದೇವರು ಬಿಡ್ತಾನ? ದೇವರು ನಿತ್ಯ ನಾಶನಕ್ಕೆ ಆಕೆ ಆಗ್ತಾನೆ ಮನುಷ್ಯನನ್ನ. ಅಂದ್ರೆ ಇಷ್ಟು ಮನುಷ್ಯನೊಳಗಿಂದ ಇಷ್ಟೆಲ್ಲ ಕೆಟ್ಟದ್ದು ಹೊರಡ್ತಾ ಇದೆ ಅಂತ ಅಂದ್ರೆ ಈ ಕೆಟ್ಟತನಗಳಿಗೆಲ್ಲ ದೇವರು ಭಯಂಕರವಾದಂತಹ, ಶಾಶ್ವತವಾದಂತ, ಮುಗಿದು ಹೋಗದೆ ಇರುವಂತ ಶಿಕ್ಷೆಯನ್ನ ಕೊಡ್ತಾನೆ ಅಂತ ಅಂದ್ರೆ ಶತ್ರು ಯಾರೋ ಆಲೋಚನೆ ಮಾಡಿ. ಶತ್ರು ಯಾರೋ ಅಲ್ಲ, ನಿನ್ನ ಶರೀರವೇ ಶತ್ರು ಎಂಬುದಾಗಿ ಸ್ಪಷ್ಟವಾಗಿ ದೇವರು ತಿಳಿಸ್ತಾ ಇದ್ದಾನೆ. ನೀನು ಧರಿಸಿಕೊಂಡಿರುವಂತ ಬೆಳಗ್ಗೆ ಎದ್ದಾಗಿನಿಂದ ನೀನು ಈ ಒಂದು ಶರೀರಕ್ಕೆ ಎಷ್ಟು ಸೇವೆಯನ್ನ ಮಾಡ್ತೀಯಲ್ಲ, ಪ್ರೀತಿ ಮಾಡಿ, ಅಲ್ಲುಜ್ಜುವಂಥದ್ದು, ಮುಖ ತೊಳೆಯುವಂಥದ್ದು, ಸ್ನಾನ ಮಾಡುವಂಥದ್ದು, ತಿಂಡಿ ಕೊಡುವಂಥದ್ದು, ಕಾಫಿ ಕೊಡುವಂಥದ್ದು, ಅನಂತರ ಸಾಯಂಕಾಲವರೆಗೂ ಸೈಡ್ಸ್ ಕೊಡುವಂಥದ್ದು, ಇನ್ನೊಂದು ಮತ್ತೊಂದು ಎಲ್ಲ ಇದಕ್ಕೆ ಮೇಕಪ್ ಮಾಡುವಂಥದ್ದು, ಈ ಶರೀರದ ಒಂದು ಕಣ್ಣಿನ ಆಸೆಗಳಿಗೋಸ್ಕರವೇ ಏನೇನೋ ನೋಡುವಂಥದ್ದು, ಈ ಶರೀರ ಸುಖಪಡಿಸುವಂತಕ್ಕೋಸ್ಕರವೇ ಏನೇನೋ ಕಾರ್ಯಗಳನ್ನು ಮಾಡುವಂಥದ್ದು, ಇಷ್ಟೆಲ್ಲ ಪ್ರೀತಿ ಮಾಡ್ತಿರುವಂತ ಈ ನಿನ್ನ ಶರೀರದಿಂದಲೇ ಇವೆಲ್ಲ ಹೊರಡುವಂತ ಕಾರಣ, ಈ ಒಂದು ಹೊರಡಂತ ಕಾರ್ಯಗಳಿಗೆ ದೇವರು ನರಕವನ್ನ ಕೊಡುವಂತ ಕಾರಣ ನೀನು ಪ್ರೀತಿ ಮಾಡ್ತಿರುವಂತ ನಿನ್ನ ಶರೀರವೇ ನಿನ್ನ ಶತ್ರು ಎಂಬುದಾಗಿ ಸ್ಪಷ್ಟವಾಗಿ ಬೈಬಲ್ ತಿಳಿಸ್ತಾ ಇದೆ. ದೇವರು ಅದನ್ನ ಹೇಳಿದ್ದಾನೆ. ಅದಕ್ಕೋಸ್ಕರವೇ ಪೌಲನ್ ಏನ್ ಮಾತನಾಡ್ತಾನೋ ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನೇ ವಚನವನ್ನ ಗಮನಿಸಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನ. ನನ್ನಲ್ಲಿ ಅಂದರೆ ನನ್ನ ಶರೀರದಲ್ಲಿ. ಗಮನಿಸಿ, ನನ್ನಲ್ಲಿ ಅಂದರೆ ನನ್ನ ಶರೀರದಲ್ಲಿ. ಇಲ್ಲಿ ಗಮನಿಸಬೇಕು, ನನ್ನಲ್ಲಿ ಅಂದರೆ ನನ್ನ ಶರೀರದಲ್ಲಿ ಎಂಬುದಾಗಿ ಆತನ ಏನು ಹೇಳ್ತಾ ಇದ್ದಾನೆ. ನಾವು ಉದಾಹರಣೆಯಾಗಿ ನೋಡುವಂಥದ್ದಾದ್ರೆ, ನಾವು ಡಾಕ್ಟರ್ ಬಳಿಗೆ ಹೋಗಿ ನನ್ನ ಕೈಯಲ್ಲಿ ಗಾಯ ಇದೆ ಅಂತಲೋ, ನನ್ನ ಹೊಟ್ಟೆಯಲ್ಲಿ ನೋವಿದೆ ಅಂತಲೋ, ಇಲ್ಲ ನನ್ನ ತಲೆಯಲ್ಲಿ ಏನು ತೊಂದರೆ ಇದೆ ಅಂತಲೋ ಎಂಬುದಾಗಿ ಹೇಳ್ತಾ ಇದ್ದೀವಿ. ನನ್ನ ಎಂಬುದಾಗಿ ಬಯಸ್ತಾ ಇರ್ತೀವಿ, ಸಂಬೋಧಿಸ್ತಾ ಇರ್ತೀವಿ ನಾವು. ಗಮನಿಸಿ, ನಾವು ಸಾಮಾನ್ಯವಾಗಿ ಒಂದು ವಿಷಯವನ್ನು ಆಲೋಚನೆ ಮಾಡಿ ನೋಡುವಂಥದ್ದಾದ್ರೆ, ನನ್ನ ಫೋನು, ನನ್ನ ಮನೆ, ನನ್ನ ಒಂದು ಗಾಡಿ ಎಂಬುದಾಗಿ ಹೇಳ್ತಾ ಇರ್ತೀವಿ. ಈಗ ಗಾಡಿ ಎನ್ನುವಂಥದ್ದು ಬೇರೆ, ನಾನು ಎನ್ನುವಂಥ ಈ ವ್ಯಕ್ತಿ ಬೇರೆ. ಫೋನ್ ಎನ್ನುವಂಥದ್ದು ಬೇರೆ, ನಾನು ಎನ್ನುವಂಥ ಈತನ ಬೇರೆ. ಇದು ಯಾವ ರೀತಿಯಾಗಿ ವಾಸ್ತವಾದಂಥ ಸಂಗತಿಯೋ ಆ ರೀತಿಯಾಗಿ ನನ್ನ ಕೈ ನನ್ನ ಕಾಲು ಎಂಬುದಾಗಿ ಹೇಳ್ತಾ ಇದ್ದೀವಿ ಅಂತಂದ್ರೆ, ನೀನು ಎನ್ನುವಂಥವನೇ ಯಾರು? ನೀನು ಎನ್ನುವಂಥವನೇ ಆತ್ಮ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಅಂತ ಅಂದ್ರೆ, ಭೂಮಿಯಿಂದ ಶರೀರ ಎನ್ನುವಂಥದ್ದು ಬಂದಿದೆ, ದೇವರಿಂದ ಆತ್ಮ ಎನ್ನುವಂಥದ್ದು ಬಂದಿದೆ. ಈ ಶರೀರ ಆತ್ಮಗಳ ಕಲೈಕವೇ, ಶರೀರ ಆತ್ಮಗಳ ಏಕತ್ವವೇ
ಮನುಷ್ಯ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಆತ್ಮ ಎನ್ನುವಂಥದ್ದು ಶಾಶ್ವತವಾಗಿ ಇರುತ್ತೆ, ದೇವರಿಂದ ಬಂದಿರುವಂಥ ಕಾರಣ. ಈ ಶರೀರ ಎನ್ನುವಂಥದ್ದು ಭೂಮಿಯಿಂದ ಬಂದಿರುವಂಥ ಕಾರಣ ಈ ಭೂಮಿ ಮೇಲೆ 60-70 ವರ್ಷಗಳ ಕಾಲ ಮಾತ್ರವೇ ಇದ್ದು ಪುನಃ ಅದು ಮಣ್ಣಿಗೆ ಸೇರುತ್ತೆ. ಆಗಿರುವಂಥ ಕಾರಣವೇ ಈತನು ಪೌಲನು ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ನಾನು ಅಂದರೆ ನನ್ನ ಶರೀರ ಎಂಬುದಾಗಿ ಮಾತನಾಡ್ತಾ ಇದ್ದೇನೆ. ಮುಂದೆ ಓದಿ. ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ, ನನ್ನಲ್ಲಿ ಅಂದರೆ ನನ್ನ ಶರೀರ ಅಧೀನ ಸ್ವಭಾವದಲ್ಲಿ, ನನ್ನ ಶರೀರಕ್ಕೆ ಅಧೀನವಾಗಿರುವಂತಹ ಸ್ವಭಾವದಲ್ಲಿ ಒಳ್ಳೇದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದ. ಒಳ್ಳೇದೇನು ವಾಸವಾಗಿಲ್ಲ. ಒಳ್ಳೇದು ಯಾವುದೂ ಇಲ್ವಾ? ಯಾವುದೂ ಇಲ್ಲ. ಆಲೋಚನೆ ಮಾಡಿ, ದೇವರ ಆದಿಕಾಂಡದಲ್ಲೇ 6ನೇ ಅಧ್ಯಾಯದಲ್ಲಿ ಆತನ ಆ ಕಾಲದಲ್ಲೇ ಪೂರ್ವ ಕಾಲದಲ್ಲಿ ಆತನ ಏನ್ ಹೇಳಿದ್ದಾನೆ, ಮನುಷ್ಯರ ಮನಸ್ಸಂಕಲ್ಪವು ಯಾವಾಗಲೂ ಕೆಟ್ಟದ್ದಾಗಿರುವುದನ್ನು ನೋಡಿ ಎಂಬುದಾಗಿ ಇದೆ. ಅಂದ್ರೆ ಮನುಷ್ಯನ ಯಾವಾಗಲೂ ಕೆಟ್ಟದನ್ನು ಆಲೋಚನೆ ಮಾಡ್ತಾನ? ದೇವರೇ ಮನುಷ್ಯನ ಮನಸ್ಸನ್ನ ನೋಡಿದ್ದಾನೆ. ಯಾಕಂದ್ರೆ ಇರೆಮೀಯನ ಗ್ರಂಥದಲ್ಲಿ 17ನೇ ಅಧ್ಯಾಯ 9ನೇ ವಚನದಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ, ದೇವರು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವನವನ ಆಲೋಚನೆಗೆ ತಕ್ಕಂತ ರೀತಿಯಲ್ಲಿ ಪ್ರತಿಫಲವನ್ನು ಕೊಡಬೇಕು ಅಂತ ಹೇಳಿ ಎಲ್ಲಾ ಮನುಷ್ಯರ ಮನಸ್ಸಿನಲ್ಲಿ ಏನಿದೆಯೋ ಅದನ್ನ ತಿಳಿದಿದ್ದಾನೆ ಅಂತಾನೆ. ಅಂದ್ರೆ ಮನುಷ್ಯನ ಮನಸ್ಸಿನಲ್ಲಿ ಈ ಮಾಯಗಾರ ಮನುಷ್ಯನ ಏನ್ ಅನ್ಕೊಂತಾನೆ ಅಂದ್ರೆ, ನನ್ನನ್ನು ಯಾರು ನೋಡ್ತಾರೆ, ನಾನು ಆಗ್ತಿರುವಂತ ಡಬಲ್ ಆಕ್ಟಿಂಗ್ ಅನ್ನ ಯಾರು ಗಮನಿಸ್ತಾರೆ, ಇಲ್ಲೇನ್ ಫಾಸ್ಟ್ ಇದಾನ, ಇಲ್ಲ ದೇವ್ರ ಮಾತು ಹೇಳುವಂತ ಇವನಿದಾನ, ಇಲ್ಲ ನನ್ನ ತಂದೆ ತಾಯಿ ಇದಾರ ಎಂಬುದಾಗಿ ಅಂದ್ಕೊಂತಾರೆ. ಇಂಥ ಹುಚ್ಚರು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ಸಂಗತಿ ಏನು ಅಂದ್ರೆ, ಕೀರ್ತನೆ 139ನೇ ಕೀರ್ತನೆಯಲ್ಲಿ ಸ್ಪಷ್ಟವಾಗಿ, ಮನುಷ್ಯನೇ ನೀನು ಕೂತುಕೊಳ್ಳುವಂಥದ್ದು, ನೀನು ಹೇಳುವುದು, ನಿನ್ನ ಮಾತು ನಾಲಿಗೆಗೆ ಬರುವಂತಕ್ಕಿನ್ನ ಮೊದಲೇ ನೀನೇನ್ ಮಾತನಾಡ್ತೀಯ ಅನ್ನುವಂಥದ್ದು ಎಲ್ಲವೂ ನನಗೆ ಗೊತ್ತಿದೆ, ನೀನು ಮಾಡುವಂತ ಆಲೋಚನೆಗಳು ಕೂಡ ನನಗೆ ಗೊತ್ತಿದೆ ಎಂಬುದಾಗಿ ದೇವರು ಹೇಳಿದ್ದೇನೆ. ಅಂದ್ರೆ ದೇವ್ರ ಇಂಥ ಶಕ್ತನ, ದೇವ್ರ ಅಂತ ಶಕ್ತನು. ಮನುಷ್ಯನ ಯಾವಾಗಲೂ ತಪ್ಪನ್ನು ಆಲೋಚನೆ ಮಾಡುವಂತ ಕಾರಣವೇ ದೇವರ ಅವತ್ತು ಆಯುಷ್ಕಾಲವನ್ನು ಇಳಿಸಿದ್ದಾನೆ. ಗಮನಿಸಿ, ಮನುಷ್ಯನ ತಪ್ಪನ್ನು ಮಾಡ್ತಾನೆ ಅಂತ ದೇವರ ಆಯುಷ್ಕಾಲವನ್ನು ಇಳಿಸಿದ್ದಾನೆ. ಅಂದ್ರೆ ದೇವರು ಮನುಷ್ಯನನ್ನು ಅಷ್ಟರ ಮಟ್ಟಿಗೆ ತಿಳಿದಿದ್ದಾನ? ಹೌದು. ಇವತ್ತಿಗೂ ನಾವು ಮಾಡುವಂತ ಆಲೋಚನೆ ಎಲ್ಲ ದೇವರಿಗೆ ಗೊತ್ತಿದ್ಯಾ? ಗೊತ್ತಿದೆ. ನನ್ನ ಮನಸ್ಸಂಕಲ್ಪದಲ್ಲಿ, ಮತ್ತೆ ಆ ಮಾತನ್ನು ಓದಿ, ನನ್ನಲ್ಲಿ ಅಂದರೆ ನನ್ನ ಶರೀರದಿನ ಸ್ವಭಾವದಲ್ಲಿ ಒಳ್ಳೇದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ಒಳ್ಳೇದನ್ನು ಮಾಡೋದಕ್ಕೆ ನನಗೇನು ಮನಸ್ಸುಂಟು, ಆದರೆ ಅದನ್ನ ಮಾಡುವುದಕ್ಕೆ ನನ್ನಿಂದ ಆಗದು. ನಾನು ಮೆಚ್ಚುವಂತ ಒಳ್ಳೆ ಕಾರ್ಯವನ್ನ ಮಾಡದೆ ದೇವರ ಮಾತಿನಂತೆ ಬದುಕಬೇಕು ಎನ್ನುವಂತ ಆಸೆ ಇದ್ರೂ ಕೂಡ ಮೆಚ್ಚದಿರುವ, ದೇವರು ವ್ಯತಿರೇಕ ಮಾಡುವಂತ, ದೇವರು ದ್ವೇಷ ಮಾಡುವಂತ ಕಾರ್ಯವನ್ನ ಮಾಡುವವನಾಗಿದ್ದೇನೆ. ಗಮನಿಸಿ, ಮಾಡಬಾರದೆನ್ನುವ ಕೆಲಸವನ್ನ ನಾನು ಮಾಡಿದರೆ ಪಾಪ. ಗಮನಿಸಿ, ಶರೀರದಲ್ಲಿ ಪಾಪ ಇದೆಯಾ? ಶರೀರದಲ್ಲಿ ಪಾಪ ಇದೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಅಂದ್ರೆ ಈ ಪಾಪಕ್ಕೆ ಕಾರಣ ನಾವೇ. ಗಮನಿಸಿ, ಇಂಥ ಶರೀರದಿಂದ ದೇವರು ಏನೇನೋ ನನಗೋಸ್ಕರ ಬದುಕಲು ಎನ್ನುವಂಥ ರೀತಿಯಲ್ಲಿ, ಒಳ್ಳೆ ರೀತಿಯಲ್ಲಿ ಪರಿಶುದ್ಧವಾದಂಥ ದೇಹವನ್ನು ಮಾಡಿಕೊಟ್ರೆ, ಈ ಶರೀರದ ಮೂಲಕವಾಗಿ ಮನುಷ್ಯನ ಪಾಪ ಮಾಡುವಂಥ ಕಾರಣ ಆತನು ಒಳ್ಳೆದನ್ನು ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಮಾಡೋಕ್ಕಾಗದಂಥ ರೀತಿಯಲ್ಲಿ ಒದ್ದಾಡ್ತಾ ಇದ್ದಾನೆ. ಗಮನಿಸಿ, ದೇವರ ಮಾರ್ಗದಲ್ಲಿ ಬದುಕಬೇಕಂದ್ರೆ ಮನುಷ್ಯನ ಶರೀರಕ್ಕೆ ಕಷ್ಟ. ದೇವ್ರ ಕೆಲಸ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಸುವಾರ್ತೆ ಹೇಳ್ಬೇಕು ಅನ್ನುವಂಥ ಆಸೆ ಇದೆ. ಆದ್ರೆ ಶರೀರದಿಂದ ಅದನ್ನು ಮಾಡೋದಕ್ಕೆ, ಕ್ರಿಯೆಯಿಂದ ಅದನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ. ಇವತ್ತು ಈ ಶರೀರ ಎನ್ನುವಂಥದ್ದು ಯಾವಾಗಲೂ ನನ್ನ ಶರೀರಕ್ಕೋಸ್ಕರವೇ ಆಲೋಚನೆ ಮಾಡುವಂಥ ರೀತಿಯಲ್ಲಿ ಮಾಡುತ್ತೆ ಹೊರತು ಆತ್ಮಕ್ಕೋಸ್ಕರ ಆಲೋಚನೆ ಮಾಡುವಂಥ ರೀತಿಯಲ್ಲಿ ಮಾಡಲ್ಲ. ಹೋಗ್ಲಿ, ಶರೀರಕ್ಕೋಸ್ಕರವೇ ಆಲೋಚನೆ ಮಾಡೋಣ ಅಂದ್ರೆ ಶರೀರವೂ ದೊಡ್ಡದಾ ಇಲ್ಲ ಆತ್ಮವೇ ದೊಡ್ಡದ ಎಂಬುದಾಗಿ ಕೇಳಿದ್ರೆ ಬೈಬಲ್ ಏನ್ ಹೇಳ್ತಾ ಇರೋ, ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನವನ್ನ ಗಮನಿಸಿ. ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನವನ್ನ. ಬದುಕಿಸುವಂಥದ್ದು ಆತ್ಮ. ಈ ಶರೀರವನ್ನು ಬದುಕಿಸುವಂಥದ್ದು ಆತ್ಮ. ಈ ಶರೀರವನ್ನು ಜೀವಂತವಾಗಿ ಇರಿಸುವಂಥದ್ದು ಆತ್ಮ. ಈ ಶರೀರಕ್ಕೆ ಶಕ್ತಿಯನ್ನು ಕೊಡುವಂಥದ್ದು ಆತ್ಮ. ಮಾಂಸ ಯಾವುದಕ್ಕೂ, ಈ ಶರೀರ ಯಾವುದಕ್ಕೂ ಬರಲ್ಲ. ಶಕ್ತಿ ಕೊಡುವಂಥದ್ದು ಆತ್ಮ, ಶಾಶ್ವತವಾಗಿ ಇರುವಂಥದ್ದು ಆತ್ಮ. ಇಂಥ ಒಂದು ಆತ್ಮಕ್ಕೋಸ್ಕರ ಈ ಶರೀರ ಆಲೋಚನೆ ಮಾಡೋದಕ್ಕೋಸ್ಕರ ಬಿಡಲ್ಲ. ಇವತ್ತು ಮನುಷ್ಯನ ಒಂದು ತಂತ್ರಜ್ಞಾನ ಎನ್ನುವಂಥದ್ದು ಎಷ್ಟೋ ಉನ್ನತವಾದಂಥ ರೀತಿಯಲ್ಲಿ ಬೆಳೆದೋಗಿದೆ. ಒಂದು ಸಮಯದಲ್ಲಿ ಮನುಷ್ಯನು ನಡ್ಕೊಂಡು ಹೋಗ್ತಾ ಇದ್ದಂತ ಸೈಕಲ್ ಅನ್ನು ಕಂಡಿಡಿದು, ಅನಂತರ ಮೋಟಾರ್ ಸೈಕಲ್ ಅನ್ನ ಕಂಡಿಡಿದು, ಅನಂತರ ಕಾಲಗಳಲ್ಲಿ ಕಾರ್ಗಳನ್ನ, ಬಸ್ಗಳನ್ನ, ಫ್ಲೈಟ್ಗಳನ್ನ, ಗಾಳಿಯಲ್ಲಿ ಎಗರುವಂತ ರೀತಿಯಲ್ಲಿ ಇವತ್ತು ಬೆಳೆದೋಗಿದ್ದಾನೆ. ಮನೆಯಲ್ಲಿ ನೋಡುವಂತ ಸಮಯದಲ್ಲಿ ಫ್ರಿಡ್ಜ್ಗಳು, ಇನ್ನೊಂಥರದ ಒಂದು ಮಿಕ್ಸಿಗಳು, ಇವೆಲ್ಲವೂ ಕೂಡ ಶರೀರಕ್ಕೆ ಯಾವ ರೀತಿಯಾಗಿ ಸುಖದಿಂದ ಇರಿಸಬೇಕು. ಆಗಿನ ಕಾಲದಲ್ಲಿ
ಒಂದು ವೇಳೆ ಅಡುಗೆಯನ್ನು ಮಾಡಬೇಕಾಗಿತ್ತು ಅಂದರೆ ಎಷ್ಟೋ ಕಷ್ಟ ಇತ್ತು. ಸೌದೆಯನ್ನು ತೆಗೆದುಕೊಂಡು ಬರಬೇಕಾಗಿತ್ತು, ಬೆಂಕಿ ಹಚ್ಚಬೇಕಾಗಿತ್ತು, ಮತ್ತು ಅದನ್ನೆಲ್ಲನ ಮಡಕೆಗಳಲ್ಲಿ ಇಲ್ಲ ತಪ್ಪಲೆಗಳಲ್ಲಿ ಇಟ್ಕೊಂಡು ಬೇಯಿಸ್ಬೇಕಾಗಿ. ಇವಾಗ ಏನಿಲ್ಲ, ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ವೇಳೆ ಸ್ವಲ್ಪ ಹೊತ್ತು ಕಾದ್ಬಿಟ್ರೆ ಆ ಊಟ ರೆಡಿಯಾಗಿ ವಿಶಿಲ್ ಬರುತ್ತೆ. ಅಂಥವ್ರಿಗೂ ಅವ್ರು ಎಲ್ಲನೇ ಇರ್ಬೋದು, ಆ ವಿಶಿಲ್ ಕೇಳುವಂಥ ದೂರದಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು. ಅವರು ಟಿ ವಿ ನೋಡ್ತಾರ, ಇನ್ನೊಂದು ಮಾಡ್ತಾರ, ಆಟ ಆಡ್ತಾರ. ಅಂದರೆ ಆಲೋಚನೆ ಮಾಡಿ, ಮನುಷ್ಯನ ಶರೀರ ಸುಖದಿಂದ ಇರೋದಕ್ಕೋಸ್ಕರ ಇವೆಲ್ಲವನ್ನ ಕಂಡುಹಿಡ್ದಿದ್ದಾನೆ ಅಂತ ಅಂದರೆ ಕಂಡುಹಿಡ್ದಿದ್ದಾನೆ. ಆತ್ಮಕ್ಕೆ ಏನಾದರೂ ಲಾಭ ಇದೆಯಾ ಇವುಗಳಿಂದ? ಇವತ್ತು ಮನುಷ್ಯನು ಗಾಳಿಯಲ್ಲಿ ಎಗರುವಂತ ರೀತಿಯಲ್ಲಿ ಆತನು ಸಿದ್ಧನಾಗಿದ್ದಾನೆ ಅಂತ ಅಂದ್ರೆ ಇದೇನಾದ್ರೂ ಇದರಿಂದ ಆತ್ಮಕ್ಕೋಸ್ಕರ ಆತ್ಮಕ್ಕೆ ಏನಾದರೂ ಲಾಭ ಇದೆಯಾ? ಆತ್ಮ ಏನಾದರೂ ಇದರಿಂದ ಸುಖವಾಗಿ ನೀತಿವಂತೆಯಿಂದ ಬದುಕೋದಕ್ಕೆ ಏನಾದರೂ ಅವಕಾಶ ಇದೆಯಾ? ಅವಕಾಶ ಅಂತ ಅಂದ್ರೆ ಈ ಒಂದು ಆತ್ಮಕ್ಕೆ ಏನಾದರೂ ಲಾಭನಾ? ಆಲೋಚನೆ ಮಾಡಿ. ಆಗಿರುವಂತ ಕಾರಣ ಇವೆಲ್ಲವನ್ನು ಮನುಷ್ಯನ ಶರೀರ ಸುಖದಿಂದ ಇರೋದಕ್ಕೋಸ್ಕರವೇ ಇಷ್ಟೆಲ್ಲ ಕಂಡುಹಿಡಿದಿರುವಂತ ಮನುಷ್ಯ ಆತ್ಮಕ್ಕೋಸ್ಕರ ಆಲೋಚನೆ ಮಾಡಲ್ವಾ? ಶರೀರ ಎನ್ನುವಂಥದ್ದು ಆತ್ಮ ಇದೆ ಎನ್ನುವಂಥ ಸಂಗತಿಯನ್ನೇ ಮರೆಸಿ ಯಾವಾಗಲೂ ಶರೀರ ಸುಖವಾಗಿರಬೇಕು. ಶರೀರ ಸುಖಕ್ಕೋಸ್ಕರವೇ ಒಳ್ಳೆ ಹೆಂಡತಿ ಬೇಕು, ಶರೀರ ಸುಖಕ್ಕೋಸ್ಕರವೇ ಒಳ್ಳೊಳ್ಳೆ ಆಹಾರಗಳು ಬೇಕು, ಶರೀರ ಸುಖಕ್ಕೋಸ್ಕರವೇ ದುಡ್ಡು ಎನ್ನುವಂಥದ್ದು ಬೇಕು. ಈ ದುಡ್ಡಿಗೋಸ್ಕರ ದುಡ್ಡಿರುವಂಥವ್ರನ್ನೇ ಮದುವೆ ಆಗಬೇಕು, ದುಡ್ಡಿರುವಂಥವ್ರನ್ನೇ ನಾವು ಸಂಬಂಧಗಳ ಬೆಳೆಸ್ಬೇಕು, ದುಡ್ಡಿರುವಂಥವ್ರನ್ನೇ ಫ್ರೆಂಡ್ಗಳನ್ನು ಮಾಡ್ಕೋಬೇಕು. ಇದು ಮನುಷ್ಯನ ಆಲೋಚನೆ ಆಗೋಗಿದೆ. ಅಂದ್ರೆ ದೇವರಿಗೋಸ್ಕರ ಆಲೋಚನೆ ಮಾಡಲ್ವಾ? ಈ ಒಂದು ಆತ್ಮಕ್ಕೋಸ್ಕರ ಆಲೋಚನೆ ಮಾಡಲ್ವಾ? ಈ ಆತ್ಮಗಳ ತಂದೆಯಾಗಿರುವಂತ ದೇವರಿಗೋಸ್ಕರ ಆಲೋಚನೆ ಮಾಡಲ್ವಾ? ತಾನು ಧರಿಸಿಕೊಂಡಿರುವಂತ, ತಾನು ಎಷ್ಟೋ ಪ್ರೀತಿ ಮಾಡ್ತಿರುವಂತ, ತಾನು ಯಾವಾಗಲೂ ಸತ್ಕರಿಸಿರ್ತುವಂತ ಈ ಒಂದು ಶರೀರವೇ ಶತ್ರು ಆಗಿದೆ ಎನ್ನುವಂಥದ್ದು ಎಷ್ಟು ಜನಗಳಿಗೆ ಗೊತ್ತು? ಆಲೋಚನೆ ಮಾಡಿ. ಎಷ್ಟು ಮನುಷ್ಯರಿಗೆ ಗೊತ್ತಿದೆ ನಮ್ಮ ಶರೀರವೇ ಶತ್ರು ಎನ್ನುವಂಥದ್ದು? ಎಷ್ಟು ಮನುಷ್ಯರಿಗೆ ಗೊತ್ತಿದೆ? ಇವತ್ತು ಯಾಕೆ ಆ ದೇಶಗಳ ನಡುವೆ ಈ ದೇಶಗಳ ನಡುವೆ ಯುದ್ಧಗಳು? ಯಾಕೆ ಆ ದೇಶಗಳ ಮೇಲೆ ಇವ್ರ ಮೇಲೆ ಇವರೇ ನಮ್ಮ ಶತ್ರುಗಳ ಬಗ್ಗೆ ಮನುಷ್ಯರು ಹೇಳ್ತಾರೆ ಅಂತ ಅಂದ್ರೆ ಇವರ ಇಂದ್ರಿಯಗಳಲ್ಲಿ ಹುಟ್ಟಿದಂಥ ಭೋಗಾಶೆ. ಈಗ ಭೋಗಾಶೆ ಹುಟ್ಟಿದ್ದು ಎಲ್ಲಿಂದ? ಇಂದ್ರಿಯಗಳಿಂದ. ಅಂದ್ರೆ ಈ ಶರೀರದಿಂದ ಹುಟ್ಟಿದಂಥ ಕೋರಿಕೆಗಳಿಗೋಸ್ಕರ ತಾನೇ ಅವನನ್ನು ವಿರೋಧಿ ಎಂಬುದಾಗಿ ನೋಡ್ತಾ ಇದ್ದೀವಿ ನಾವು. ಆಲೋಚನೆ ಮಾಡಿ. ಅಂದ್ರೆ ಮನುಷ್ಯನ ಶರೀರದಿಂದ ಹುಟ್ಟಿದಂಥ ಕೋರಿಕೆ ದೇವ್ರ ಕೈಗೆ ಬೀಳಂಗ್ ಮಾಡುತ್ತೆ, ದೇವ್ರ ಕೈಗೆ ಬಿದ್ದ ಮೇಲೆ ನರಕಕ್ಕೆ ಹೋಗಂಗೆ ಮಾಡುತ್ತೆ. ಆಗಿರುವಂತ ಕಾರಣ ನಮ್ಮ ಎದುರುಗಡೆಗೆ ಕಾಣುವಂತ ಬೇರೆ ಶರೀರಗಳು ನಮಗೆ ಶತ್ರು ಅಲ್ಲ, ನಮ್ಮ ಶರೀರವೇ ನಮಗೆ ಶತ್ರು. ನಮ್ಮ ಶರೀರ ಮೊದಲು ಯಾವಾಗಿಂತ ಕೋರಿಕೆಗಳನ್ನು ಹುಟ್ಟಿಸುತ್ತಾ ಅವಾಗ ಇನ್ನೊಬ್ಬ ಮನುಷ್ಯನನ್ನು ಕೂಡ ನಾವೇನ್ ಮಾಡ್ತೀವಿ? ದ್ವೇಷ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ರೀತಿಯಾಗಿ ಬದುಕಬೇಕೆಂಬುದಾಗಿ ನೋಡ್ತೀವಿ. ಆ ರೀತಿಯಾಗಿ ಆಲೋಚನೆ ಮಾಡುವಂಥ ಸಮಯದಲ್ಲಿ ಪಾಪಗಳನ್ನ ಮಾಡ್ತೀವಿ. ಪಾಪಗಳನ್ನ ಮಾಡಿದಂಥ ಸಮಯದಲ್ಲಿ ನಿತ್ಯ ಶಿಕ್ಷೆಗೆ ಹೋಗುವಂಥದ್ದು ತಪ್ಪಲ್ಲ. ಗಮನಿಸಿ, ಇಷ್ಟು ಮಾತಾಡದೆ ಈ ಶರೀರ ಎನ್ನುವಂಥದ್ದು ಕೋರಿಕೆಗಳನ್ನ ಯಾವಾಗಲೂ ತೀರಿಸ್ಕೊಳ್ಳೋದಕ್ಕೋಸ್ಕರ ಆಸೆ ಪಡುವಂಥದ್ದು ಸತ್ಯ. ಅಂದ್ರೆ ತನ್ನ ಕೋರಿಕೆ ತೀರಬೇಕು. ಈ ಶರೀರಕ್ಕೆ ಸಂತೋಷ ಕೊಡುವಂತ ಯಾವುದೇ ಕಾರ್ಯಕ್ರಮಕ್ಕಾದ್ರೂ ಕೂಡ ಶರೀರ ಸಿದ್ಧಪಡುತ್ತಾ ಅಂತ ಅಂದ್ರೆ ಸಿದ್ಧಪಟ್ಬಿಡುತ್ತೆ. ಯಾವ ರೀತಿಯಾಗಿ ಅಂತಂದ್ರೆ ಪಿಕ್ಚರಿಗೆ ಹೋಗ್ಬೇಕಾ? ಹೋಗ್ತೀವಿ. ಇಲ್ಲ ಯಾವುದೋ ಫಂಕ್ಷನ್ಗಳಿಗೆ ಹೋಗ್ಬೇಕಾ? ಹೋಗ್ತೀವಿ. ಸುವಾರ್ತೆ ಕೂಟಕ್ಕೆ ಹೋಗ್ಬೇಕು ಅಂದ್ರೆ ಬೇಜಾರು ಅನ್ಸುತ್ತೆ. ಇಲ್ಲ ಯಾರಿಗೋ ಸುವಾರ್ತೆ ಸಾರೋದಕ್ಕೋಸ್ಕರ ಹೋಗ್ಬೇಕು ಅಂತ ಅಂದ್ರೆ ಬೇಜಾರು ಅನ್ಸುತ್ತೆ, ಹೋಗೋದಕ್ಕೆ ಇಷ್ಟಪಡಲ್ಲ. ಹೋಗದೆ ಇಲ್ಲ. ಒಂದೇ ಮಾತು ಹೇಳ್ಬೇಕು ಅಂದ್ರೆ ಯಾವುದೇ ದೈವ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದ್ರೆ, ಯಾವುದೇ ನಮ್ಮ ಆತ್ಮಕ್ಕೆ ಆದಾಯವಾಗುವಂತ ಕೆಲಸಗಳಿಗೆ ಹೋಗ್ಬೇಕು ಅಂತಂದ್ರೆ ಶರೀರ ಎನ್ನುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಸಿದ್ಧಪಡಲ್ಲ. ಒಂದು ವೇಳೆ ನಾವು ಎದ್ದು ಇಷ್ಟೊತ್ತಿಗೆ ನೋಡಿ ಮುಂಜಾನೆ ಬೇಗ ಎದ್ಬಿಟ್ಟು ದೇವರ ಮಾತುಗಳನ್ನ ಕೇಳೋಣ ಅಂತಂದ್ರೆ ಸಿದ್ಧಪಡುತ್ತಾ? ಯಾವುದೇ ಕಾರಣಕ್ಕೂ ಕೂಡ ಸಿದ್ಧಪಡಲ್ಲ. ಆ ರೀತಿಯಾಗಿ ಒಂದು ವೇಳೆ ಯಾವುದೋ ಹಣ ಬರುತ್ತೆ ಅದಕ್ಕೋಸ್ಕರ ದುಡಿಯೋದಕ್ಕೆ ಹೋಗ್ಬೇಕು ಅಂದ್ರೆ ಆ ಶರೀರ ಎನ್ನುವಂಥದ್ದು ಸಿದ್ಧಪಟ್ಟು ಬೇಗನೆ ಹೋಗೋಣ ಎನ್ನುವಂಥ ರೀತಿಯಲ್ಲಿ ತೀರ್ಮಾನ ಮಾಡುತ್ತೆ. ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನಾತನು ಏನ್ ಹೇಳಿದಾನೆ ಅಂದ್ರೆ, ಮನಸ್ಸು ಸಿದ್ಧವಾಗಿದೆ ಆದರೆ ಶರೀರಕ್ಕೆ ಬಲ ಸಾಲದು ಎಂಬುದಾಗಿ ಹೇಳಿದೆ. ಮನಸ್ಸು ಸಿದ್ಧವಾಗಿದೆ ಆದ್ರೆ ಶರೀರಕ್ಕೆ ಬಲ ಸಾಲದು. ಅಂದ್ರೆ ಮನಸ್ಸಿನಲ್ಲಿ ನಾವು ಆಲೋಚನೆ ಮಾಡ್ತೀವಿ ಏನಂತ, ಹೋಗೋಣ ಮಾಡೋಣ ಎಂಬುದಾಗಿ ಅಂದ್ಕೊಳ್ತೀವಿ. ಆದ್ರೆ ಶರೀರ ಸ್ಪಂದಿಸಲ್ಲ, ಶರೀರ ಮಾಡೋದು ಬೇಡ ಎಂಬುದಾಗಿ ಹೇಳುತ್ತೆ. ಅಂದ್ರೆ ಇಂಥ ಭಯಂಕರವಾದಂಥ ರೀತಿಯಲ್ಲಿ ಮನುಷ್ಯನನ್ನು ನರಕಕ್ಕೆ ಹಾಕ್ಬೇಕು ಎನ್ನುವಂಥ ಉದ್ದೇಶದಿಂದ ಇರುವಂಥ ಈ ಒಂದು ಶರೀರವೇ
ನಮ್ಮ ಶತ್ರು ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಗಲಾತ್ಯ ಪುಸ್ತಕ 5ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿ. ಗಲಾತ್ಯದವರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 17ನೇ ವಚನವನ್ನ. ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ. ಅಂದ್ರೆ ಶರೀರ ಏನು ಬಯಸುತ್ತೋ ಅದು ಆತ್ಮ ಇಷ್ಟಪಡಲ್ವಂತೆ. ಆತ್ಮವು ಅಭಿಲಾಷಿಸುವುದು, ಆತ್ಮವು ಆಶೆ ಪಡುವಂತದ್ದನ್ನ ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಅಂದ್ರೆ ಇವೆರಡೂ ಕೂಡ ಒಂದಕ್ಕೊಂದು ರೀತಿಯಲ್ಲಿ ಇದೆಯಾ, ಒಂದಕ್ಕೊಂದು ವ್ಯತಿರೇಕವಾದಂತ ರೀತಿಯಲ್ಲಿ ಇದೆಯಾ ಅಂದ್ರೆ ಹೌದು. ಆತ್ಮ ಏನು ದೇವರ ಮಾತಿನಂತೆ ಬದುಕು ಎಂಬುದಾಗಿ ದೇವರಿಂದ ಬಂದಿರುವಂತ ಆತ್ಮ ಹೇಳಿದ್ರೆ, ಈ ಮಣ್ಣಿಂದ ಬಂದಿರುವಂತ ಈ ಶರೀರ ಏನ್ ಹೇಳುತ್ತೆ, ಬೇಡ ಬೇಡ ಬೇಡ, ನೀನು ಈ ರೀತಿಯಾಗಿ ಬದುಕು ಪಾಪದಲ್ಲೇ ಬದುಕೋದಕ್ಕೋಸ್ಕರ ಮನುಷ್ಯನಿಗೆ ಪ್ರೇರೇಪಣೆ ಕೊಡುತ್ತೆ. ಮುಂದೆ ನೀವು ಮಾಡಲು ಇಚ್ಛಿಸುವುದನ್ನ ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಅದಕ್ಕೋಸ್ಕರವೇ ಪೌಲನು ಏನ್ ಹೇಳ್ತಾನೋ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 7ನೇ 19ನೇ ವಚನವನ್ನ ಮತ್ತೆ ಗಮನಿಸಿ. ಒಂದಕ್ಕೊಂದು ಯಾವ ರೀತಿಯಾಗಿ ಹೋರಾಡುತ್ತೋ ಅಂತಾನ 7:19. ನಾನು ಮೆಚ್ಚುವಂತ ಒಳ್ಳೆ ಕಾರ್ಯವನ್ನ ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನ ಮಾಡುತ್ತೇನೆ. ಮೆಚ್ಚಿರುವಂತ ದೇವರು ಇಷ್ಟಪಡುವಂತ, ನಮ್ಮ ಆತ್ಮಕ್ಕೂ ಕೂಡ ಇಷ್ಟಪಡುವಂತ ಕೆಲಸವನ್ನ ಮಾಡದ ಎಂಬುದಾಗಿ ನೋಡಿದ್ರೆ, ಮೆಚ್ಚದಿರುವಂತ ಕೆಟ್ಟ ಕೆಲಸವನ್ನ ಮಾಡ್ತೀನಿ ಎಂಬುದಾಗಿ ಹೇಳ್ತಿದ್ದಾರೆ. ಅಂದ್ರೆ ಇವೆರಡು ಕೂಡ ಒಂದಕ್ಕೊಂದು ಹೋರಾಡಿ ಶರೀರವೇ ಜಯಿಸ್ತಾ ಇದೆ. ಅಂದ್ರೆ ಶರೀರವೇ ಜಯಿಸ್ತಾ ಇದೆ. ಈ ಲೋಕದಲ್ಲಿ ಏನನ್ನು ನೋಡ್ಬೇಕೋ ಅದು ಬೇಕು. ಏನ ಕಣ್ಣು ನೋಡುತ್ತೋ, ಯಾರೋ ಒಂದು ಐಷಾರಾಮಿ ಕಾರಿನಲ್ಲಿ ಓಡಾಡಿದ್ರೆ ಅದು ಬೇಕು. ಐಷಾರಾಮಿ ಜೀವನವನ್ನು ಮಾಡುವಂಥದ್ದನ್ನು ನೋಡಿದ್ರೆ ಆ ರೀತಿಗೆ ನಾವು ಕೂಡ ಬದುಕಬೇಕು. ಆಲೋಚನೆ ಮಾಡಿ. ಯಾರಾದ್ರೂ ಶ್ರೇಷ್ಠವಾದಂಥ ರೀತಿಯಲ್ಲಿ ಈ ಲೋಕದಲ್ಲಿ ಕಾಡ್ತಾರ ಭೌತಿಕವಾಗಿ, ನಾವು ಕೂಡ ಅದೇ ರೀತಿಯಾಗಿ ಇರಬೇಕು. ಯಾರಾದ್ರೂ ಮೋಶೆಯಂತೆ ಆಲೋಚನೆ ಮಾಡ್ತಾರ? ಸ್ವಲ್ಪ ಕಾಲ ಪಾಪ ಭೋಗವನ್ನು ಅನುಭವಿಸುವುದಕ್ಕಿಂತ ಕ್ರಿಸ್ತನ ಒಂದು ಗೋಸ್ಕರ ಶ್ರಮೆಯನ್ನು ಅನುಭವಿಸುವುದು ಮೇಲು ಎಂಬುದಾಗಿ ಮೋಶೆಯ ರೀತಿಯಲ್ಲಿ ಯಾರಾದರೂ ಆಲೋಚನೆ ಮಾಡ್ತಾರ? ಅಬ್ರಹಾಮನ ರೀತಿಯಲ್ಲಿ ಯಾರಾದರೂ ಆಲೋಚನೆ ಮಾಡಿದ್ದಿ ದೇವರು ಒಂದು ದೇಶವನ್ನೇ ಕೊಟ್ಟರು ಕೂಡ ಗುಡಾರದಲ್ಲಿ ಇರೋದಕ್ಕೋಸ್ಕರ ಇಷ್ಟಪಡ್ತಾರ? ಇವರೆಲ್ಲರೂ ಕೂಡ ತಮ್ಮ ಶರೀರಗಳನ್ನು ಸ್ವಾಧೀನಪಡಿಸಿಕೊಂಡಂಥವರು. ಇವರೆಲ್ಲರೂ ಕೂಡ ಶರೀರ ಹೇಳಿದಂಥ ರೀತಿಯಲ್ಲಿ ಕೇಳಿಲ್ಲ. ಯಾಕೆಂದ್ರೆ 60 ವರ್ಷ 70 ವರ್ಷ ಕಾಲ ಇದೆ ಅಷ್ಟೇ ಈ ಶರೀರ ಎನ್ನುವಂಥದ್ದು. 60 ವರ್ಷ 70 ವರ್ಷ ಕಾಲಗಳಲ್ಲಿ, ಈ ಒಂದು 15-20 ವರ್ಷಗಳ ಕಾಲದಲ್ಲಿ, ಒಂದು ವೇಳೆ ಬಾಲ್ಯಾವಸ್ಥೆಯಲ್ಲಿ ಇದ್ದಂಥ ಸಮಯದಲ್ಲಿ ಯಾವ ಸುಖ ಇದ್ರೂ ನಿನಗದೇನು ತಿಳಿಯಲ್ಲ, ಯಾವ ಕಷ್ಟ ಇದ್ರೂ ನಿನಗದೇನು ತಿಳಿಯಲ್ಲ. ಒಂದು ವೇಳೆ ಬುದ್ಧಿ ಬಂದಾಗಿಂದ ನಿನ್ನ ಶರೀರದಲ್ಲಿ ಶಕ್ತಿ ಇರುವಂಥ ಕಾಲದವರೆಗೆ, ಶರೀರದಲ್ಲಿ ಶಕ್ತಿ ಹೋದ್ಮೇಲೆ ಎಂಥ ಐಷಾರಾಮಿ ಜೀವನ ಇದ್ರೂ ನಿನ್ನ ಶರೀರದಿಂದ ನೀನು ಬಾಧೆ ಪಡಬೇಕಾಗಿರುವಂಥದ್ದೇ ಹೊರತು ನಿನಗೆ ಅಲ್ಲಿ ಸುಖ ಎನ್ನುವಂಥದ್ದಿಲ್ಲ. ಆಲೋಚನೆ ಮಾಡಿ. ಅಂದ್ರೆ ಸ್ವಲ್ಪ ಕಾಲ ಮಾತ್ರವೇ ಶರೀರದಿಂದ ಸುಖವನ್ನು ಅನುಭವಿಸ್ಬೋದು ಅಂತ ಹೇಳಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅನಂತರ ಕಾಲಗಳಲ್ಲಿ, ಶಾಶ್ವತ ಕಾಲದಲ್ಲಿ ನೀನು ಆತ್ಮದೊಂದಿಗೆ ಇರಬೇಕು. ಶಾಶ್ವತವಾದಂಥ ಕಾಲದಲ್ಲಿ ನೀನು ಆತ್ಮದೊಂದಿಗೆ ಇದ್ದಂಥ ಸಮಯದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದೆಯಾ ಅದನ್ನು ಆಲೋಚನೆ ಮಾಡ್ಕ. ನರಕದಲ್ಲಿ ಇದೆಯಾ, ಸ್ವರ್ಗಲೋಕದಲ್ಲಿ ಇದೆಯಾ, ಇದನ್ನು ನೀನು ಆಲೋಚನೆ ಮಾಡಬೇಕಾಗಿರುವಂಥದ್ದು. ಎಲ್ಲಿ ಸತ್ತಾದ್ಮೇಲೆ ಏನೂ ಪ್ರಯೋಜನ ಇಲ್ಲ. ಈ ಒಂದು ಶರೀರದಲ್ಲಿ ಇದ್ದಾಗಲೇ, ಈ 60 ವರ್ಷ 70 ವರ್ಷ ಜೀವಿತ ಕಾಲದಲ್ಲೇ ಅಷ್ಟು ಅಂದುಕೊಳ್ಳದೇನೆ ನೀನು ಶರೀರದಿಂದ ಎಷ್ಟು ಕಾಲ ಇರ್ತೀಯೋ ಅಷ್ಟೇ ಕಾಲ. 1 ವರ್ಷನ 2 ವರ್ಷನ 3 ವರ್ಷನ 10 ವರ್ಷನ ನೀನು ಎಷ್ಟು ಕಾಲ ಇರ್ತೀಯೋ ಅಷ್ಟು ಕಾಲದಲ್ಲಿ ನೀನು ದೇವರಿಗೋಸ್ಕರ ಬದುಕಲೇಬೇಕು. ಈ ಶರೀರದೊಂದಿಗೆ, ಈ ಶರೀರ ಬಯಸುವಂತ ರೀತಿಯಲ್ಲಿ ನೀನೇನಾದ್ರೂ ಬದುಕಿದ್ರೆ ನಿತ್ಯ ಅಗ್ನಿ ದಂಡನೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಪೌಲನ್ ಏನ್ ಹೇಳ್ತಾನೋ ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ 24ನೇ ವಚನವನ್ನು ಗಮನಿಸಿ. ರೋಮರ್ 7:24. ಅಯ್ಯೋ, ಗಮನಿಸಿ, ಆತನ ಹೇಳುವಂತ ಮಾತನು ಒಬ್ಬ ದೈವ ಅಪೋಸ್ತಲನು, ದೈವ ಭಕ್ತನು, ಅಯ್ಯೋ ನಾನು ಎಂತ ದುರವಸ್ಥೆಯಲ್ಲಿ ಬಿದ್ದಂತ. ದುರವಸ್ಥೆ ಅಂದ್ರೆ ಏನರ್ಥ? ಎಷ್ಟೋ ಒಂದು ಕಠಿಣವಾದಂತ ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿ ಅಂತ. ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು ಇಂಥ ಮರಣಕ್ಕೆ ಒಳಗಾದಂತ ಈ ದೇಹದಿಂದ ನನ್ನನ್ನು ಬಿಡಿಸುವಂತವ್ರು ಯಾರು ಎಂಬುದಾಗಿ ಹೇಳ್ತಿದ್ದಾರೆ. ಅಂದ್ರೆ ಈ ಶರೀರ ನನ್ನನ್ನು ನರಕಕ್ಕೆ ಒಳಪಡಿಸುತ್ತೆ. ಆಗಿರುವಂತ ಕಾರಣ ಇಂಥ ಭಯಂಕರವಾದಂತ ಈ ಶರೀರದಿಂದ ನನ್ನನ್ನು ಬಿಡಿಸುವಂತದ್ದು ಯಾರು, ನನಗೆ ಬಿಡುಗಡೆ ಇಲ್ವಾ ಎಂಬುದಾಗಿ ಆತನೇ ಹೇಳ್ತಾ ಇದ್ದಾನೆ.
ನಾವು ಕೂಡ ಅಂತ ಆತನು ಶರೀರದಲ್ಲಿ ಇದ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದಾನೆ ಅಂತ ಅಂದ್ರೆ ಅಂಥ ದೈವ ಭಕ್ತನೇ ಇವತ್ತು ನಾವು ಕೂಡ ಇದನ್ನೇ ಆಲೋಚನೆ ಮಾಡಬೇಕು. ಇಂಥ ಭಯಂಕರವಾದಂಥ ಶತ್ರುವಿನಿಂದ ನಮ್ಮನ್ನು ಬಿಡಿಸುವಂಥವ್ರು ಯಾರು? ಇಂಥ ಭಯಂಕರವಾದಂಥ ಶತ್ರುವಾಗಿರುವಂಥ ಈ ಶರೀರದಿಂದ ನಮಗೆ ಬಿಡುಗಡೆ ಇಲ್ವಾ ಎಂಬುದಾಗಿ ಒಂದು ವೇಳೆ ನಾವು ಬೈಬಲ್ ಪ್ರಕಾರವಾಗಿ ಆಲೋಚನೆ ಮಾಡಿ ದೇವರನ್ನ ಕೇಳುವಂಥದ್ದಾದ್ರೆ, ದೇವರೇ ನೀನು ಕೊಟ್ಟಿರುವಂಥ ಶರೀರದಲ್ಲಿ ನಾವೇ ಪಾಪವನ್ನು ಸೇರಿಸ್ಬಿಟ್ಟಿದ್ದೀವಿ, ಇಂಥ ಭಯಂಕರವಾದಂಥ ರೀತಿಯಲ್ಲಿ ನಾವೇ ಪಾಪ ಕೂಪಕ್ಕೆ ಸಿಗಾಕಿಕೊಂಡಿದ್ದೀವಿ, ಇದರಿಂದ ನಾವು ನಿತ್ಯ ಶಿಕ್ಷೆಗೆ ಹೋಗುವಂಥದ್ದು ತಪ್ಪಲ್ಲ. ಆಗಿರುವಂಥ ಕಾರಣ ಈ ನಿತ್ಯ ಶಿಕ್ಷೆಯನ್ನು ತಪ್ಪಿಸಿಕೊಳ್ಬೇಕು ಅಂದರೆ ಈ ಶರೀರವು ಹೇಳುವಂಥ ರೀತಿಯಲ್ಲಿ ನಾವು ಕೇಳದಂತೆ, ಈ ಶರೀರವನ್ನು ನಾವು ಸ್ವಾಧೀನಪಡಿಸಿಕೊಳ್ಳುವಂಥ ರೀತಿಯಲ್ಲಿ ನಿಂದ ಬಂದಿರುವಂಥ ಆತ್ಮಕ್ಕೋಸ್ಕರವೇ ನಿನ್ನಗೋಸ್ಕರವೇ ಬದುಕುವಂಥ ರೀತಿಯಲ್ಲಿ ನಾವು ಯಾವ ರೀತಿಯಾಗಿ ಈ ಶರೀರದಿಂದ ಬಿಡುಗಡೆಯನ್ನು ಹೊಂದಬೇಕು ಎಂಬುದಾಗಿ ಒಂದು ವೇಳೆ ಬೈಬಲ್ನ ಕೇಳುವಂಥದ್ದಾದರೆ, ಇಲ್ಲ ದೇವ್ರನ್ನ ಕೇಳುವಂಥದ್ದಾದರೆ, ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 12-13. ಈಗಿರಲಾಗಿ ಸಹೋದರರೇ ನಾವು ಹಂಗಿನಲ್ಲಿ ಇದ್ದೇವೆ. ಈಗಿರಲಾಗಿ ಸಹೋದರ ದೇವ್ರು ಹೇಳ್ತಾ ಇದ್ದಾನೆ, ಈಗಿರಲಾಗಿ ಸಹೋದರರೇ ನಾವು ಹಂಗಿನಲ್ಲಿ ಇದ್ದೀವಿ ಅಂದ್ರೆ ಜವಾಬ್ದಾರಿ ಉಳ್ಳಂತವರಾಗಿ ಇದ್ದೀವಿ. ನಮ್ಮ ಮೇಲೆ ಒಂದು ಹೊರೆ ಇದೆ. ಅದೇನು ಹೊರೆ ಅಂದ್ರೆ ಪವಿತ್ರಾತ್ಮಾನುಸಾರವಾಗಿ ನಡೆಯುವಂತಹ ಹಂಗಿನಲ್ಲಿ ಜವಾಬ್ದಾರಿಯಲ್ಲಿ ಇದ್ದೇವೆ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿ ಇಲ್ಲ. ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕು ಎನ್ನುವಂತ ಹಂಗಿನಲ್ಲಿ ಇಲ್ಲ. ಪವಿತ್ರಾತ್ಮಾನುಸಾರವಾಗಿ ಬದುಕಬೇಕು ಎನ್ನುವಂತ ಆಲೋಚನೆ, ಆ ರೀತಿಯಾದಂಥ ಹಂಗು ನಮ್ಮ ಮೇಲೆ ಇದೆ ಹೊರತು ಶರೀರ ಬಯಸುವಂತ ರೀತಿಯಲ್ಲಿ ಬದುಕುವಂತ ಒಂದು ಕ್ರಿಯೆ ನಮ್ಮಲ್ಲಿ ಇಲ್ಲ. ಮತ್ತೆ ಆ ಮಾತನ್ನು ನೀಟಾಗಿ ಓದ್ಬಿಡು. ಈಗಿರಲಾಗಿ ಸಹೋದರರೇ ನಾವು ಹಂಗಿನಲ್ಲಿದ್ದೇವೆ, ಆದರೆ ಪವಿತ್ರಾತ್ಮಾನುಸಾರ ನಡೆಯುವ ಹಂಗಿನಲ್ಲಿದ್ದೇವೆಯೇ ಹೊರತು ಶರೀರಾಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ. 13ನೇ ವಚನ. ನೀವು ಶರೀರಾಭಾವವನ್ನು ಅನುಸರಿಸಿ ಗಮನಿಸಿ, ಶರೀರ ಭಾವವನ್ನು ಅನುಸರಿಸಿ ನೀವೇನಾದ್ರೂ ಬದುಕಿದ್ರೆ ಸಾಯುವುದು ನಿಶ್ಚಯ. ಸಾಯುವಂತದ್ದು ನಿಶ್ಚಯ ಅಂದ್ರೆ ನರಕಕ್ಕೆ ಹೋಗುವಂತದ್ದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ, ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನ ನಾಶ ಮಾಡುವಂತದ್ದಾದ್ರೆ ಜೀವಿಸುವಿರಿ. ಆವಾಗ ನೀವು ಜೀವಿಸ್ತೀರ. ದೇವರ ಮಾತುಗಳಿಂದಲೇ ನೀನು ಶರೀರವನ್ನು ಜಯಿಸುವಂತದ್ದಾದ್ರೆ, ದೇವರ ಮಾತುಗಳಂತೆ ನೀನು ಬದುಕುವಂತದ್ದಾದ್ರೆ ನಿನ್ನ ಶರೀರವನ್ನು ಜಯಿಸ್ತೀವಿ. ಶರೀರವನ್ನು ಜಯಿಸಿದ್ರೆ ನಿನಗೆ ನಿತ್ಯ ಲೋಕ ಎನ್ನುವಂಥದ್ದು ಖಂಡಿತ, ನಿನಗೆ ನಿತ್ಯ ಜೀವ ಎನ್ನುವಂಥದ್ದು ಖಂಡಿತ. ಆಗಿರುವಂತ ಕಾರಣ ಶರೀರದಿಂದ ಬದುಕ್ತೀರಾ, ಇಲ್ಲ ಆತ್ಮ ಹೇಳಿದಂತ ರೀತಿಯಲ್ಲಿ ಬದುಕ್ತೀರಾ, ಪವಿತ್ರಾತ್ಮಾನುಸಾರವಾಗಿ ಬದುಕ್ತೀರಾ, ದೇಹದ ಒಂದು ಅನುಸಾರವಾಗಿ ಬದುಕ್ತೀರಾ. ಆಲೋಚನೆ ನೀವೇ ಮಾಡಬೇಕು. ಗಮನಿಸಿ, ಬಿಡುಗಡೆ ಯಾವ ರೀತಿಯಾಗಿ ಅಂತ ಅಂದ್ರೆ, ಇಂಥ ಭಯಂಕರವಾದಂಥ ಶರೀರದಿಂದ ನಮಗೆ ಬಿಡುಗಡೆ ಯಾವ ರೀತಿಯಾಗಿ ಆಗುತ್ತೆ ಅಂತ ಅಂದ್ರೆ ನಾವು ಪವಿತ್ರ ಆತ್ಮಾನುಸಾರವಾಗಿ ಜೀವಿಸಿದ್ರೆ ನಮಗೆ ಬಿಡುಗಡೆ ಎಂಬುದಾಗಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆಗಿರುವಂತ ಕಾರಣ ಆತ್ಮದಿಂದ ಶರೀರ ಕ್ರಿಯೆಗಳನ್ನ ನಾಶಪಡಿಸ್ಬೇಕಂದ್ರೆ, ಹೌದು, ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 5-6 ಗಮನಿಸಿ. ರೋಮರು 8:5-6. ಶರೀರ ಭಾವವನ್ನು ಅನುಸರಿಸುವಂತವರು ಅದಕ್ಕೆ ಸಂಬಂಧಪಟ್ಟಂತವುಗಳ ಮೇಲೆ ಮನಸ್ಸಿಡ್ತಾರೆ. ಒಂದು ವೇಳೆ ಶರೀರಕ್ಕೋಸ್ಕರವೇ ಆಲೋಚನೆ ಮಾಡುವಂತವನು ಇದಕ್ಕೆ ಯಾವ ರೀತಿಯಾಗಿ ಮೇಕಪ್ ಮಾಡಬೇಕು, ಈ ಶರೀರವನ್ನು ಯಾವ ರೀತಿಯಾಗಿ ಸುಖಪಡಿಸಬೇಕು, ಈ ಶರೀರಕ್ಕೆ ಏನೇನು ತಿನ್ನಿಸ್ಬೇಕು, ಈ ಶರೀರಕ್ಕೋಸ್ಕರ ಯಾರನ್ನ ಕಟ್ಟಿಕೊಳ್ಳಬೇಕು ಅಂದ್ರೆ ಇದಕ್ಕೋಸ್ಕರವೇ ಆಲೋಚನೆ ಮಾಡ್ತಾನೆ. ಶರೀರದ ಮೇಲೆ ಆಲೋಚನೆ ಮಾಡುವಂತವನು ಇದಕ್ಕೋಸ್ಕರ, ಶರೀರ ಸುಖಕ್ಕೋಸ್ಕರವೇ ಆಲೋಚನೆ ಮಾಡ್ತಾನೆ. ಮುಂದೆ ಪವಿತ್ರಾತ್ಮನನ್ನು ಅನುಸರಿಸುವಂತವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟಂತವುಗಳ ಮೇಲೆ ಮನಸ್ಸಿಡುತ್ತಾರೆ. ಯಾರು? ಇನ್ನೊಂದ್ಸರಿ ಮತ್ತೆ ನೀಟಾಗಿ ಓದೋದು. ಶರೀರ ಭಾವವನ್ನು ಅನುಸರಿಸುವಂತವರು ಅದಕ್ಕೆ ಸಂಬಂಧಪಟ್ಟಂತ ಶರೀರ ಭಾವಗಳಿಗೋಸ್ಕರವೇ ಮನಸ್ಸನ್ನ ಇಡ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವಂತವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟಂತವುಗಳ ಮೇಲೆ ಮನಸ್ಸನ್ನ ಇಡ್ತಾರೆ. ಆಲೋಚನೆ ಮಾಡಿ, ನಾವೊಂದ್ ವೇಳೆ ಜೀವಿಸ್ಬೇಕಾ? ಪವಿತ್ರಾತ್ಮನಿಗೆ ಸಂಬಂಧಪಟ್ಟಂತವುಗಳ ಮೇಲೆ ಮನಸ್ಸನ್ನ ಇಡಬೇಕೇ ಹೊರತು ಏನೋ ಶರೀರ ಭಾವಕ್ಕೆ ನಾವು ಮನಸ್ಸನ್ನ ಇಟ್ಟು ಏನೋ ಸ್ವಲ್ಪ ಕಾಲ ಕಣ್ಣಿಗೆ ಕಾಣುವಂತ ಈ ಒಂದು ಮನುಷ್ಯರನ್ನ ನಾವು ಇವರೇ ನಮ್ಮ ವೈರಿಗಳು ಎಂಬುದಾಗಿ ಅಂದುಕೊಂಡು ಜೀವಿಸಿದ್ರೆ ನರಕಕ್ಕೆ ಹೋಗುವಂಥದ್ದು ತಪ್ಪಿದ್ದಲ್ಲ.
ಯಾಕೆ ಅಂತ ಅಂದರೆ ಈ ಮನುಷ್ಯರೆಲ್ಲರೂ ಕೂಡ ಸ್ವಲ್ಪ ಕಾಲ ಇರ್ಬೋದು, ಇಲ್ಲ ನಮ್ಮ ಸಾಯುವಂಥ ಕಾಲದವರೆಗೆ ಇರ್ಬೋದು, ಇಲ್ಲ ಒಂದೆರಡು ತಲೆಮಾರುಗಳವರೆಗೆ ಇವರು ಇರ್ಬೋದು. ಒಂದು ವೇಳೆ ನಾವು ಜೀವಂತವಾಗಿ ಇರುವಂಥ ಕಾಲದವರೆಗೆ ಇವರು ದ್ವೇಷ ಮಾಡುವಂಥದ್ದಾದ್ರೆ ಯಾವತ್ತೋ ಒಂದು ನಮ್ಮ ಶರೀರಕ್ಕೆ ಹಾನಿ ಮಾಡ್ಬೋದು. ಆದರೆ ಈ ಒಂದು ಶರೀರ ಎನ್ನುವಂಥದ್ದು, ನಮ್ಮ ಶರೀರ ಎನ್ನುವಂಥದ್ದು ಶಾಶ್ವತವಾದಂಥ ರೀತಿಯಲ್ಲಿ ಸಾಯದೇ ಇರುವಂಥ ನಮ್ಮ ಆತ್ಮಕ್ಕೆ ಅಳಿದು ಹೋಗದೇ ಇರುವಂಥ ಶಿಕ್ಷೆಗೆ ನಾವು ಧರಿಸಿಕೊಂಡಿರುವಂಥ ನಮ್ಮ ಶರೀರವೇ ಗುರಿಪಡಿಸುತ್ತೆ, ಒಳಪಡಿಸುತ್ತೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಆಗಿರುವಂಥ ಕಾರಣ ಈ ಒಂದು ಆತ್ಮಕ್ಕೋಸ್ಕರ, ಆತ್ಮಗಳ ತಂದೆ ಆಗಿರುವಂಥ ದೇವರಿಗೋಸ್ಕರವೇ ನಾವು ಯಾವಾಗಲೂ ಆಲೋಚನೆ ಮಾಡಿ ಈ ಶರೀರದ ಭಾವದ ಪ್ರಕಾರವಾಗಿ ಬದುಕದೆ ಪವಿತ್ರಾತ್ಮನ ಸಾರವಾಗಿ ನಾವು ಬದುಕಿ ದೇವರ ಮಾತುಗಳಂತೆ ಜೀವಿಸಿ ಈ ಶರೀರವನ್ನು ನಾವು ಸ್ವಾಧೀನಪಡಿಸಿಕೊಂಡು ನಿತ್ಯ ಜೀವಕ್ಕೆ ಸೇರಬೇಕೆ ಹೊರತು ಈ ಶರೀರ ಭಾವಕ್ಕನುಸಾರವಾಗಿ ನಾವು ಬದುಕಿ ನಿತ್ಯ ನಾಶನಕ್ಕೆ ಸೇರಬಾರದು. ಆಲೋಚನೆ ಮಾಡಿ. ಮತ್ತೆ ಯಾಕೋಬನ ಗ್ರಂಥ 1:21 ವಚನವನ್ನು ಗಮನಿಸಿ. ಯಾಕೋಬ 1:21. ಆದ ಕಾರಣ ಎಲ್ಲ ನೀಚತನವನ್ನ ಎಲ್ಲ ದುಷ್ಟತನವನ್ನ ತೆಗೆದುಹಾಕಿ ಎಲ್ಲ ನೀಚತನವನ್ನ ಎಲ್ಲ ದುಷ್ಟತನವನ್ನ ತೆಗೆದುಹಾಕಿ. ಅಂದ್ರೆ ಈ ನೀಚತನ ದುಷ್ಟತನವೆಲ್ಲ ಎಲ್ಲಿದೆ? ಶರೀರದಲ್ಲೇ ಇದೆ. ಇವೆಲ್ಲವನ್ನ ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ನಮಗೆ ಸುಳ್ಳು ಹೇಳ್ಬಾರ್ದು ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿದೆ, ಆದರೆ ಬಾಯಿಂದ ಏನು ಬರುತ್ತೆ? ಸುಳ್ಳು ಬರುತ್ತೆ. ತಪ್ಪನ್ನು ಮಾಡಬಾರ್ದು ಎನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಬೇರೂರಿದೆ, ದೇವರ ಮಾತುಗಳು, ಆದರೆ ತಪ್ಪುಗಳನ್ನು ಮಾಡ್ತೀವಿ. ಈ ರೀತಿಯಾಗಿ ನಾವು ಬದುಕದೆ ನಾವು ಯಾರ್ಯಾರನ್ನೋ ಏನೇನೋ ಸಾಧಿಸ್ಬೇಕು ಅಂತ ಹೇಳಿ ಅಂದ್ಕೊಂತಾನೆ ಇವತ್ತು ಪ್ರಪಂಚದಲ್ಲಿ ಮನುಷ್ಯನು. ನಾನು ಅದನ್ನು ಸಾಧಿಸ್ಬೇಕು, ಇದನ್ನು ಸಾಧಿಸ್ಬೇಕು, ನಾನು ಅದನ್ನು ಸಂಪಾದನೆ ಮಾಡಬೇಕು, ಇದನ್ನು ಸಂಪಾದನೆ ಮಾಡಬೇಕು ಅಂತಾನೆ. ಮೊದಲು ನಿನ್ನ ಶರೀರವನ್ನು ಸ್ವಾಧೀನಪಡಿಸುವಂಥದ್ದನ್ನು ಮೊದಲು ಕಲಿತ್ಕೋ ಮನುಷ್ಯನೇ. ಮೊದಲು ನಿನ್ನ ಶರೀರವನ್ನು ಸ್ವಾಧೀನಪಡಿಸ್ಕೋ. ಮೊದಲು ನಿನ್ನ ಶರೀರವನ್ನು ನೀನು ಜಯಿಸು. ನಿನ್ನ ಶರೀರವನ್ನು ಸಂಪಾದನೆ ಮಾಡ್ಕೊ. ನಿನ್ನ ಶರೀರವನ್ನು ದೇವರು ಹೇಳಿದಂಥ ರೀತಿಯಲ್ಲಿ ಬದುಕುವಂಥ ರೀತಿಯಲ್ಲಿ ಸಂಪಾದನೆ ಮಾಡ್ಕೊ. ನಿನ್ನ ಶರೀರವನ್ನು ನೀನು ಸಾಧಿಸು ಮೊದಲು. ಯಾಕೋಬನ ಗ್ರಂಥದಲ್ಲಿ ಸ್ಪಷ್ಟವಾಗಿ ಒಂದು ಮಾತು ಕಾಣುತ್ತೆ, ಯಾವ ಮನುಷ್ಯನು ಕೂಡ ತನ್ನ ನಾಲಿಗೆಯನ್ನು ಸ್ವಾಧೀನಪಡಿಸ್ಕೊಂಡಿಲ್ಲ ಎಂಬುದಾಗಿ. ಒಂದು ದೊಡ್ಡ ಆನೆಯನ್ನು ಸ್ವಾಧೀನಪಡಿಸಿಕೊಳ್ಳುವಂಥ ಮನುಷ್ಯನು, ದೊಡ್ಡ ದೊಡ್ಡ ಹಡಗುಗಳನ್ನು ಕೂಡ ಸ್ವಾಧೀನಪಡಿಸಿಕೊಳ್ಳುವಂಥ ಮನುಷ್ಯನು, ತನಗಿಂತ ಆಕಾರದಲ್ಲಿ ಎಷ್ಟೋ ದೊಡ್ಡದಾಗಿರುವಂಥ ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಮತ್ತೊಂದು ಏನೋ ಕಾರ್ಯಗಳನ್ನ ಸೃಷ್ಟಿಯಲ್ಲಿ ಇರುವಂಥದ್ದನ್ನು ಯಾವುದನ್ನು ವಶಪಡಿಸಿಕೊಳ್ಳುವಂಥ ಮನುಷ್ಯನು ತನ್ನ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಕ್ಕಾಗಿಲ್ಲ ಅಂತ ಅಂದರೆ, ತನ್ನ ನಾಲಿಗೆಯನ್ನು ವಶಪಡಿಸಿಕೊಳ್ಳಕ್ಕಾಗಿಲ್ಲ ಅಂತ ಅಂದರೆ, ಆಲೋಚನೆ ಮಾಡಿ. ಶರೀರ ಎನ್ನುವಂಥದ್ದು ಎಂಥ ಭಯಂಕರವಾದಂಥ ರೀತಿಯಲ್ಲಿ ಆತ್ಮಕ್ಕೆ ಹಾನಿ ಮಾಡುವುದಕ್ಕೆ ಶಕ್ತವಾಗಿರುವಂಥದ್ದು ಅಂತ. ಆಗಿರುವಂಥ ಕಾರಣ ಈ ಮಾತುಗಳೆಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸರಿಯಾದಂಥ ರೀತಿಯಲ್ಲಿ ದೇವರ ಮಾತುಗಳನ್ನು ಅರ್ಥ ಮಾಡಿಕೊಂಡು ಈ ಭಯಂಕರವಾದಂಥ ವೈರಿಯಾಗಿರುವಂಥ ಶರೀರವನ್ನು ಧರಿಸಿಕೊಂಡಿರುವಂಥ ನಾವು ದೇವರಿಗೋಸ್ಕರ ಬದುಕುತ್ತಾ ದೇವರ ಮಾತುಗಳಿಗೂ ಅನುಸಾರವಾಗಿ ಬದುಕುತ್ತಾ ಈ ಶರೀರವನ್ನು ವಶಪಡಿಸಿಕೊಳ್ಳಬೇಕು. ಶರೀರವನ್ನು ಕಂಟ್ರೋಲ್ ಮಾಡಲೇಬೇಕು. ಶರೀರ ಹೇಳಿದಂಥ ರೀತಿಯಲ್ಲಿ ಬದುಕುವಂಥದ್ದಾದರೆ ನಿತ್ಯ ನಾಶನಕ್ಕೆ ರೆಡಿಯಾಗು. ಅಷ್ಟೇ, ಒಂದೇ ಮಾತು ಹೇಳಬೇಕು ಅಂತ ಅಂದರೆ. ಆಗಿರುವಂಥ ಕಾರಣ ಇವೆಲ್ಲ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳ್ರಿ. ಮುಖ್ಯವಾಗಿ ಈ ಎಕ್ಸಾಮ್ ಬರೆಯುತ್ತಿರುವಂಥ ನೀವು ಎಕ್ಸಾಮ್ ಬರೀಬೇಕು ಎನ್ನುವಂಥ ಒಂದು ಉದ್ದೇಶದಿಂದ ಮಾತ್ರ ಅಲ್ಲದೇನೆ ದೈವಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು, ಮಹಾಜ್ಞಾನವನ್ನು ತಿಳಿದು ಇನ್ನೊಬ್ಬ ಮನುಷ್ಯನಿಗೆ ಹೇಳ್ಬೇಕು ಎನ್ನುವಂಥ ಆಲೋಚನೆಯಿಂದಲೇ ಈ ಪಾಠಗಳನ್ನು ಕಲಿತುಕೊಂಡು ದೇವರ ಒಂದು ರಾಜ್ಯದಲ್ಲಿ ಆಶೀರ್ವದಿಸಲ್ಪಟ್ಟಂಥವರಾಗಿ ನೀವು ಬೆಳೀಲಿ ಎಂಬುದಾಗಿ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ.